ತ್ಯಾಗದೇಹಂ ನಿರ್ದೋಷವಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ಪದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅತೋ ಜ್ಞಾನಫಲಾನ್ನೇವ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಅತೋ ಜ್ಞಾನಫಲಾನ್ನೇವ ಕರ್ಮಾಣಿ ಜ್ಞಾನಮೇವ ಹಿ ಮುಖ್ಯತೋಃ ಜಿಜ್ಞಾಸಾಯಾಶ್ಚ ತದ್ಭವೇತ್. ಕರ್ತವ್ಯಾ ತೇನ ಜಿಜ್ಞಾಸಾ ಶ್ರುತಿಪ್ರಾಮಾಣ್ಯಯೋಗತಃ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಏವ ಆಗಮಸ್ಯ ಹಿ. ನಿನ್ನದಲ್ಲಾಯಿತು ಪ್ರಾಮಾಣ್ಯಂ ಸ್ವತಃ, ಪ್ರತ್ಯಕ್ಷಕ್ಕೆ ಪ್ರಾಮಾಣ್ಯಂ ಸ್ವತಃ ಹೇಗೋ ಆಗಮಗಳಿಗೂ ಪ್ರಾಮಾಣ್ಯಂ ಸ್ವತಃ. ಎಲ್ಲ ಪ್ರಮಾಣಗಳು ಕೂಡ ಸ್ವತಃ ಪ್ರಮಾಣ. ಆದ್ದರಿಂದ ಅನವಸ್ಥಾ ಬರೋದಿಲ್ಲ, ಇಲ್ದವರು ಅನವಸ್ಥಾ ಬರುತ್ತೆ. ಅನವಸ್ಥಾ ಅನ್ಯಥಾ ಹಿ ಸ್ಯಾದ್ ಅಪ್ರಾಮಾಣ್ಯಂ ತಥಾ ಅನ್ಯತಃ. ಹಾಗೆ ಇನ್ನೊಂದು ಪ್ರಾಮಾಣ್ಯಂ ಸ್ವತಃ. ಅಪ್ರಾಮಾಣ್ಯಂ ಅಂದರೆ ಅನ್ಯತಃ ಅಂದರೆ ಪರತಃ. ಅಪ್ರಾಮಾಣ್ಯವನ್ನು ಯಾವುದನ್ನು ತಿಳ್ಕೊಳ್ಬೇಕು? ಪರತಃ. ಪ್ರಾಮಾಣ್ಯವನ್ನು ಸ್ವತಃ. ಮಿಥ್ಯಾ ಜ್ಞಪ್ತಿ ಯತ್ಪ್ರಲಂಭಾದೇಹೇ ತೇನ ವೇದ ವಿರೋಧೀಯತೆ. ಮಿಥ್ಯಾಜ್ಞಪ್ತಿ ವಿಪ್ರಲಂಭಾದೇಹೇ ತೇನ ವೇದ ವಿರೋಧೀಯತೆ ನ ಮಾನವಪಿ ವೇದಾನಾಂ ಅಂಗೀಕಾರ್ಯಾ ಹಿ ನಿತ್ಯತಾ. ನ ಹಿ ಧರ್ಮಾದಿಸಿದ್ಧಿ ಸ್ಯಾತ್ ನಿತ್ಯವಾಕ್ಯಂ ವಿನಾ ಕ್ವಚಿತ್. ಮಿಥ್ಯಾಜ್ಞಪ್ತಿ. ಈಗ ನಾವು ಪೌರುಷೇಯ ವಾಕ್ಯ ಅನೇಕ ಮತಗಳಿವೆ, ಮತಾಚಾರ್ಯರು ಇದ್ದಾರೆ, ಅವರೆಲ್ಲ ನಮಗೆ ನಂಬಿಕೆ ಇದೆ. ಯಾಕೆ ಒಪ್ಪಿಕೊಂಡಬಾರ್ದು, ಅನುಸರಿಸಬಾರದು ಅಂತ ಪ್ರಶ್ನೆ ಈಗ ಉತ್ತರ ಕೊಡ್ತಾರೆ. ಆಗ ಒಪ್ಲಕ್ಕೆ ಬರೋದಿಲ್ಲ. ಯಾಕೆ ಒಬ್ಬರೇ ಆ ಮಾತು ಹೇಳಿದರೆ ಸಮಸ್ಯೆ ಬರ್ತಿರಲಿಲ್ಲ. ಬೇರೆ ರೀತಿ ಹೇಳೋ ಜನ ಇದ್ದಾರೆ, ಅವರಿಗೂ ಫಾಲೋಯರ್ಸ್ ಇದ್ದಾರೆ. ಕೆಲಸ ಫಾಲೋಯರ್ಸ್ ಹುಚ್ಚಾಪಟ್ಟಿ ಜಾಸ್ತಿನೇ ಇರ್ತಾರೆ ಕೆಲವು ಸಲ. ಆದ್ದರಿಂದ ಫಾಲೋಯಿಂಗ್ ನೋಡ್ಕೊಂಡು ಏನು ಮಾಡೋಕ್ಕೆ ಬರೋದಿಲ್ಲ ನಾವು. ಅದನ್ನು ಉಪನಿಷತ್ತು ಹೇಳುತ್ತೆ, ಅಂಧೇನೈವ ನಿಯಮಾನ ಯಥಾಂತಹ. ಕುರುಡನನ್ನು ಸಾವಿರಾರು ಕುರುಡರು ಫಾಲೋ ಮಾಡಿದರೆ ಹೇಗೋ ಹಾಗೆ ಅದು ಸರಿಯಾದ ರೀತಿ ಅಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ದಾರೆ. ಒಂದು ಮತವನ್ನು ಹೇಗೆ ವಿಮರ್ಶೆ ಮಾಡಬೇಕು ಅಂತ ತೋರಿಸ್ತಾರೆ. ನಮಗೆ ಅವರಿಷ್ಟ ಅವ್ರು ಫಾಲೋ ಮಾಡ್ತೇವೆ ಅಂತ ಹೇಳಿದರೆ ಅವರಲ್ಲಿ ಮಿಥ್ಯಾಜ್ಞಪ್ತಿ, ಮಿಥ್ಯಾಜ್ಞಾನ ಇರಬಹುದು ಅವರಲ್ಲಿ. ತಪ್ಪು ತಿಳುವಳಿಕೆನೇ ಅವ್ರು. ಇವತ್ತು ಸೈನ್ಸೇ ಎಷ್ಟೋ ಸಲ ಬದಲಾಗ್ತಾ ಇಲ್ವೇನು? ಎಷ್ಟೋ ತೀರ್ಮಾನಗಳು ಏನಾಗಿವೆ ಸೈನ್ಸಿಂದ ಈಗ ಬದಲಾವಣೆ ಆಗಿಬಿಟ್ಟಿದೆ. ಅದೇ ರೀತಿಯಲ್ಲಿ ನಾಳೆ ಬದಲಾಗಬಹುದು. ಅಷ್ಟೊತ್ತಿ ನೀನು ಹೋಗಿಬಿಟ್ಟಿರ್ತೀಯ, ತಪ್ಪು ಫಾಲೋ ಮಾಡಿ ಆಗಿಬಿಟ್ಟಿರ್ತಾ ಇಲ್ಲ ನೀನು. ಗತಿ ಏನು ಹಾಕಿದರೆ ಇದು ಸಣ್ಣ ಪುಟ್ಟ ರಿಸ್ಕ್ ಅಲ್ಲ. ಇದು ಎಂಥ ರಿಸ್ಕ್? ಇದು ಭಾರಿ ದೊಡ್ಡ ರಿಸ್ಕ್. ಇದು ಪರಲೋಕದ ಬಗ್ಗೆ ಮತ್ತೆ ನಾವು ಈ ಜನ್ಮ ಬರುತ್ತೆ ಅವೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಮತ್ತೆ ನಾವು ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಡ್ಬೋದು ಬೇಕಾದ್ರೆ. ಇದು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಒನ್ಸ್ ಫಾರ್ ಡಿಸೈಡ್ ಆಗಬೇಕು. ಇರೋದು ಟೈಮು ಭಾರಿ ಶಾರ್ಟ್ ಇದೆ. ನಾಳೆ ಪರೀಕ್ಷೆ ತಗೊಂಡು ಯಾವುದೋ ಟೆಕ್ಸ್ಟ್ ಬುಕ್ ಓದ್ತಾ ಕೂತ್ಕೊಂಡ್ರೆ ಅದೇನು ಬೇರೆ ಅಲ್ಲ, ಅದೇ ಸಬ್ಜೆಕ್ಟ್ದೆ ಪ್ರಿಸ್ಕ್ರೈಬ್ ಅಲ್ಲ. ಓದಿದ್ರೆ ಪಾಸ್ ಆಗ್ತಾನೆ ಅವನು. ಕೆಲಸ ಅದಕ್ಕಿಂತ ಡಿಫಿಕಲ್ಟ್ ಇರ್ಬೋದು ಬೇಕಾದ್ರೆ, ಅದು ಉಪಯೋಗ ಇಲ್ಲ. ಅದನ್ನೇ ಓದಬೇಕು. ಆ ದೃಷ್ಟಿಯಲ್ಲಿ ಅವೆಲ್ಲ ಜನ ಯೋಚನೆ ಮಾಡೋದಿಲ್ಲ. ಅದನ್ನೆಲ್ಲ ಲೈಫ್ ರಿಸ್ಕ್ ಇದೆ ಅದರೊಳಗೆ. ಆದ್ದರಿಂದ ಅವರು ಹೇಳಿರಬಹುದು, ಅವ್ರಿಗೆ ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದು. ಎಷ್ಟು ಸತ್ಯ ನಾವೇ ಸಾರಿ ಗೊತ್ತಿದ್ದಿಲ್ಲ ಅಂತ ಹೇಳೋದಿಲ್ಲ. ಅದೇ ರೀತಿ ಹೇಳಿಬಿಡ್ಬೋದು ಅವನು. ಅವನೇನು ಹೇಳಿಬಿಡ್ಬೋದು. ಫಾಲೋ ಮಾಡೋದ್ರ ಗತಿ ಏನಾಗಬೇಕು? ಎರಡನೇದು ವಿಪ್ರಲಂಭ. ಪ್ರಲಂಭ ಅಂದರೆ ವಿಪ್ರಲಂಭ. ವಿಪ್ರಲಂಭ ಅಂದರೆ ವಂಚನೆ. ಅದ್ರಿಗೆ ಗೊತ್ತು, ತಮಗೆ ಗೊತ್ತಿಲ್ಲ ಸರಿಯಾಗಿ ಅಂತ. ಆದರೂ ಗೊತ್ತಿದೆ ಅಂತ ಪ್ರಿಟೆಂಡ್ ಮಾಡಿ ಏನು ಮಾಡ್ತಾರೆ? ಮೋಸ ಮಾಡಿಬಿಡ್ತಾರೆ. ಇದೊಂದು ತೀರಾ ಕಾಮನ್ ಇವತ್ತಿನ ದಿವಸ. ದೇಶಿಗೆ 4 ದಿವಸ ಕೊಡ್ತಾರೆ, ಮತ್ತೆ ಶುರು ಮಾಡಿಬಿಡ್ತಾರೆ. ಮತ್ತು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಮಾಡಿರ್ತಾರೆ. ಅದನ್ನು ಒಪ್ತಿರ್ಬೇಕಷ್ಟೇ. ಈ ಬೋಸ್ ಇಲ್ಲ, ಜಾಗನೇ ಇಲ್ಲ. ಒಂದು 2 ಸತ್ತ 3 ಸತ್ತು ಬೋಸ್ ಅಂತಾನೆ ಗ್ಯಾರಂಟಿ. ಆದ್ದರಿಂದ ಅದು ಹೇಳಿದ್ದೇನೀಗ ಅವ್ರು ಮೋಸ ಅಷ್ಟೇ ಅಲ್ಲ, ಉಳಿದವ್ರಿಗೆ ಅಷ್ಟು ಜನಕ್ಕೆ ಮೋಸ ಮಾಡಿದ ಪಾಪ ಒಬ್ಬರಿಗೆ ಬರುತ್ತಲ್ಲ. ಅದನ್ನ ಹೇಳಿ ಒಬ್ಬೊಬ್ರು ಒಂದೊಂದು ಇವ್ರು ಎಲ್ಲರೊಂದು ಕರೆಕ್ಟಾಗಿ ಬಂದ್ಬಿಡೋದ್ರಿಂದ ಎಷ್ಟು ಜನ ಪಾಪ ಹೊರಲಿಕ್ಕಾಗತ್ತೆ ಅವ್ರಿಗೆ. ಅದೇ ಅದಿಲ್ಲಲ್ಲ ಇವತ್ತು. ಅಂತಃಪ್ರಜ್ಞೆ ಎಂಬುದು ಎಲ್ಲರಿಗೆ ಬರೋದಿಲ್ಲ ತಲ ಕೂಡ. ಆತ್ಮವಂಚನೆ ಎಂಬುದು ತೀರಾ ಕಾಮನ್ ಇವತ್ತು. ಅವ್ರು ಯಾರು ಮಾಡೋದು ಕೇಳಿದ್ರೆ ಇನ್ನೊಂದು ಕಾರಣ, ಅವ್ರು ಯಾರು ಮಾಡೋದು, ಇವ್ರು ಮಾಡೋ ಅವ್ರು ಮಾಡೋ, ಇದೆಲ್ಲ ಉತ್ತರ ಹೇಳ. ಅವ್ರು ಮಾಡ್ತಿದ್ರೆ ಇವ್ರು ಮಾಡ್ತಿಂತಾನೆ. ಹಾಗಿದ್ರೆ ಅವ್ರು ಏಕಾಶ್ವ ನೀನಾಗಿ ಮಾಡಲ್ಲ. ಹಾಗಿದ್ರೆ ಅದೆಲ್ಲ ಇಲ್ಲ. ಮನುಷ್ಯನ ಸ್ವಭಾವ. ಆದ್ದರಿಂದ ಮಿಥ್ಯಾಜ್ಞಪ್ತಿ ಇದೆಲ್ಲ ಡಿಟೇಲ್ ಆಗಿ ತತ್ವದಲ್ಲಿ ಬಂದುಬಿಟ್ಟಿದೆ. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ ಅಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ. ಎಲ್ಲ ಅದು ಆಚಾರ ಮಾತು ಅವರದ್ದೇ ವಿಶ್ಲೇಷಣೆ ಇದಿಷ್ಟು ಕೂಡ. ಸರಿಯಾಗಿ ಓದಬೇಕು. ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಹೇಳಿದ್ದನ್ನು ಅಂದರೆ ತಪ್ಪು ತಿಳುವಳಿಕೆ ಬರಲೇಬಾರದು ಶಿಷ್ಯರಿಗೆ. ಯೋಗ್ಯರೆಂದು ಕೂಡ ಮಿಸ್ಗೈಡ್ ಆಗಬಾರ್ದು. ನನ್ನ ನಂಬಿ ಅಂತ ಆಚಾರ ಉಳಿದವ್ರು ನಮ್ಮನ್ನು ನಂಬಿ ಅಂತ ಹೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇದು ಆಚಾರ ವಿಶೇಷತೆ.
ಉಳಿದವ್ರು ನಂಬೇಡಿ ಅಂತ ಹೇಳ್ತೀರಲ್ಲ, ನಮ್ಮನ್ನು ನಂಬಬೇಕಾಗಿಲ್ಲ. ಕೊಟ್ಟೆ ಡಾಕ್ಯುಮೆಂಟ್ ಮಾತಾಡುತ್ತೆ ಅಷ್ಟೇ ಹೊರತು ನಂಬ ಪ್ರಶ್ನೆ. ಸಬ್ ರಿಜಿಸ್ಟರ್ ಇದ್ದಾನೆ, ಯಾರ್ದವ್ರು ಸೆನ್ವನ್ನು ಮಾಡಿಕೊಡ್ಲಿಲ್ಲ. ಯಾಕೆ? ಅವ್ರಿಗೆ ಬೇಕಾದವರು ಅಂತಲ್ಲ, ಡಾಕ್ಯುಮೆಂಟ್ ಸರಿ ಇತ್ತು ಮಾಡಿಕೊಟ್ಟ. ಕೆಲಸ ಅವ್ರವ್ರು ಜಗಳಾಡ್ದವ್ರಿಗೆ ಬಂದೆ ಮನೆ ಇಲ್ಲ ಒಂದು ಕಡೆ ದಾರಿಯೊಳಗೆ, ಇಲ್ಲ ಅದನ್ನ ಕೇರ್ ಮಾಡಲಿಲ್ಲ, ಡಾಕ್ಯುಮೆಂಟ್ ಸರಿ ಮಾಡಿಕೊಟ್ಬಿಟ್ಟು ಅಷ್ಟೇ. ಅದು ನಿಜವಾದ ಅರ್ಥದಲ್ಲಿ ಏನು ಪ್ರಾಮಾಣಿಕತೆ ಅಂದರೆ. ಯಾವುದೋ ಮಿಕ್ಸಪ್ಪು ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಬೇರೆಯವ್ರ ಮತ್ತೊಂದು ಹೇಗೆ ನಂಬ್ತೀರಿ ಅಂತ ಪ್ರಶ್ನೆ ಕೇಳೋದು ನಾವು, ನಮ್ಮ ಪ್ರಶ್ನೆಗೆ ನಮ್ಮ ಮತ ಕೇಳೋದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೋಸ್ಕರ ವಿಪ್ರಲಂಬ, ಮೋಸ, ವಂಚನೆ ಅಂತ. ಎಲ್ಲಿದೆ ಅಂತ ಎಲ್ಲಿದೆ ಅದಕ್ಕೆ? ಇಲ್ಲ, ಅಲ್ಲಿ ವಿಪ್ರಲಂಬ ಪ್ರಲಂಬಾದೇಹ ಅಷ್ಟೇ. ಪ್ರಲಂಬಕ್ಕೆ ವಿಪ್ರಲಂಬ ಅಂತ ಅದು ಅಲ್ಲಿ ಹೋಗೇ ಇಲ್ವಲ್ಲ ನಾವಿನ್ನು. ಆಶ್ಚರ್ಯ ಇನ್ನು ಹೋಗೇ ಇಲ್ಲ ಅಲ್ಲಿವರೆಗೆ. ವೇದ ವಿರೋಧೀಯತೆ ಹೋಗಲಿ, ಇದೆಲ್ಲ ಒಂದಾಯಿತು. ಹೋಗಲಿ, ಒಂದು ವೇದಗಳ ವಿರೋಧಿ ಬೇರೆಯಾಗಿದೆ. ಹೇಳಿದ್ರೆ ಒಂದು ಮಾತು ಎಲ್ಲರೂ ಹೇಳಿಬಿಟ್ರೆ ಅದು ಮುಂದೆ ಹೋಗ್ತಿದ್ದಾರೆ, ಎಲ್ಲ ಹೊರಟುಬಿಟ್ಟ, ಯೋಚನೆ ಇಲ್ಲ. ಒಬ್ರು ತಪ್ಪೋದೆ ಎಲ್ಲರೂ ಸಿಕ್ಕಾಕೋತಾರೆ ಆಮೇಲೆ. ಆ ದೃಷ್ಟಿಯಲ್ಲಿ ಮಹಾಜನೋ ಏನ ಗತಸ್ಸ ಪಂಥ ಅಂತ ಹೇಳಬಹುದು. ಆದರೆ ಅದು ಎಲ್ಲರಲ್ಲಿ ಏಕವಾಕ್ಯತೆ ಇದ್ದರೆ ಸಮಸ್ಯೆ ಬರ್ತಿರಲಿಲ್ಲ. ನೆಕ್ಸ್ಟ್, ಈಗ ಇವತ್ತು ಸ್ಟೇಟ್ಗೆ ಒಂದು ವ್ಯವಸ್ಥೆ ಇದೆ, ಯೂನಿಫಾರ್ಮ್ ಆಗಿದೆ. ಸೆಂಟ್ರಿಗೆ ಅದೊಂದು ಯೂನಿಫಾರ್ಮ್ ಆಗಿದೆ. ಬೇರೆ ದೇಶಕ್ಕೆ ಅವ್ರದ್ದೊಂದು ಇದಾಯಿತು, ಅವ ಸಮಸ್ಯೆ ಬರಲಿಲ್ಲ. ಅಲ್ಲಲ್ಲೇ ಎರಡಾಗಿಬಿಟ್ರೆ ಏನಾಯ್ತು? ಈಗ ಯಾವುದು ಸರಿ ಅಂತ ಗೊತ್ತಾಗ ಸಾಧ್ಯತೆ ಇರೋದಿಲ್ಲ, ಅದರಿಂದ ಒಪ್ಲಕ್ಕೆ ಬರೋದಿಲ್ಲ. ವೇದ ವಿರೋಧೀಯತೆ ಮತ್ತು ವೇದಗಳಿಗೆ ವಿರೋಧಿಯಾಗಿರೋದು ಇದು ದೊಡ್ಡ ಕಾರಣ. ವೇದಗಳಿಗೆ ವಿರೋಧಿಯಾಗಿದೆ ದೊಡ್ಡ ಕಾರಣ. ಸರಿ, ಅದು ಒನ್ ಆಫ್ ದಿ ಇದರಲ್ಲಿ ಸೇರ್ಸಕ್ಕೆ ಬರೋದಿಲ್ಲ ವೇದಗಳನ್ನು. ಯಾಕೆ ಅಂದರೆ ನ ಮಾನಮಪಿ ವೇದಾನಾಂ ಅಂಗೀಕಾರ್ಯಾಹಿ ನಿತ್ಯತಾ. ವೇದಗಳು ಪ್ರಮಾಣ ಅಲ್ಲ ಅಂತ ಸಂದೇಹ ಪಡ್ಲಿಕ್ಕೆ ಕಾರಣ ಇಲ್ಲ. ಯಾಕೆ? ಅಪೌರುಷ ಯಾರು ಬರೆದಿದ್ರೆ ಅರ್ಥ ಆಯ್ತು. ಈಗ ಯಾರೋ ಹಾಕಿ ನೀರು ಬಿಡಿಸಿದ್ರು, ಸ್ನಾನಕ್ಕೆ ಹೊರಟ, ಮಳೆ ಬಂತು, ಪ್ರಶ್ನೆ ಬರಲೇ ಇಲ್ಲ. ಯಾಕೆ? ಮೇಲಿಂದ ಬಿದ್ದಿರೋದು, ಯಾರು ಮುಟ್ಟೇ ಇಲ್ಲ. ಅದನ್ನು ಕೆಳ ಬಿದ್ದು ನೀರು ಯಾರು ಮುಟ್ಟು ತೊಳೆದಿರ್ಬೋದು. ಇವತ್ತು ಮೇಲಿಂದ ಹಾಗೆ ಬರ್ತಾ ಇದೆ. ಇನ್ನು ಒಳ್ಳೆ ಬಾರುಣ ಸ್ನಾನ ಅಂತ ಕರೀತಾರೆ. ಒಳ್ಳೆಯ ಸ್ನಾನ ಅರ್ಥದಲ್ಲಿ. ನಮ್ಮಲ್ಲಿ ಒಂದು ದೇವರು ಒಂದು ಇಟ್ಟಿದ್ದಾರೆ, ಮುಟ್ಟಿದ ನೀರು ಇದೆ, ಮುಟ್ಟದೇ ಇರೋ ನೀರು ಇದೆ. ಮನುಷ್ಯ ಯಾರೂ ಮುಟ್ಟಿಲ್ಲ, ಮನುಷ್ಯರು ಅದನ್ನು. ಅಪೌರುಷ್ಯ ಆದ್ದರಿಂದ ಸಮಸ್ಯೆನೇ ಬರಲಿಲ್ಲ. ನದಿ ನೀರು ಯಾರು ತಡಿತಾರ? ಯಾಕೆ? ಆ ಮುಟ್ಟಿದ ನೀರು ಹರ್ಕೊಂಡು ಹೋಯ್ತು ಮುಂದೆ ಆಗ್ಲೇ. ಅದಿಲ್ಲ ಈಗ. ಮತ್ತು ಕೆಳಗೆ ಹರ್ಕೊಂಡು ಹೋದಾಗ ಮೇಲಿಗೆ ಸಮಸ್ಯೆ ಬರೋದಿಲ್ಲ. ಮೇಲಿನ ಮೇಲೆ ಕೆಳಗೆ ಸಮಸ್ಯೆ ಬರುತ್ತೆ, ಈ ನೀರಿಗೆ ಸಮಸ್ಯೆ ಇಲ್ಲ. ಅಂದರೆ ದೇವರು ಏನು ಹೇಳ್ತಾರೆ ತನಗೆ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಗಾಳಿ ಇದೆ, ಪೊಲ್ಯೂಟೆಡ್ ಗಾಳಿ ಇರ್ಬೋದು. ಮೇಲಕ್ಕೆ ಹೋದ್ರೆ ಪೊಲ್ಯೂಷನ್ ಇಲ್ಲದ ಜಾಗದೊಳಗೆ ಪೊಲ್ಯೂಷನ್ ಯೋಚನೆ ಮಾಡೋಕ್ಕೂ ಬರುತ್ತೆ. ಇವೆಲ್ಲ ಪೊಲ್ಯೂಷನ್ ಇದ್ದಾಗೆ. ಮಿಥ್ಯಾಜ್ಞಾನಾದಿಗಳೇನವೋ ಜ್ಞಾನ ಪ್ರಪಂಚ ಪೊಲ್ಯೂಟ್ ಆಗಿ ಹೋಗ್ಬಿಟ್ಟಿದೆ. ಅದಾಗದೇ ಇರಬೇಕಾದ್ರೆ ಒಂದು ಮಾತ್ರ ನಂಬೇಕು ನಾವೀಗ. ವೇದಗಳು ಅಂತಿದೆ, ಅದನ್ನು ಅದ್ರ ಪ್ರಕಾರ ಇದ್ದುಬಿಟ್ರೆ ಸಮಸ್ಯೆ ಬರಲಿಲ್ಲ. ಅದಕ್ಕೆ ವಿರೋಧಿಯಾಗಿದೆ ಇವೆಲ್ಲ ಕೂಡ. ಆದಮೇಲೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಿನಬೆಳಗಾರ ಬರೋಲ್ಲ. ಕೋರ್ಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನ ಕೊಟ್ಟು ಬ್ಯಾಂಕ್ನವರೇ ಕೊಡ್ತಿದ್ದಾರೆ. ಎಷ್ಟೋ ಕಡೆ ಬ್ಯಾಂಕ್ಗಳಲ್ಲಿ ಕೊಟ್ಟು ಸೋರು ಕೊಟ್ಟು ಬಳಿಗೆ ಕತೆ ಮುಗೀತು ಅಂತಾಗಲಿ. ಅದು ತೀರ ಈಗಿನ ಕಾಲದೊಳಗೆ ವಿತಿನ್ ನೋ ಟೈಮ್ ಹಿಡಿತಾರಂಥ ಕಾಲ ಇದು. ಅರ್ಥ ಆಯ್ತಾ? ಈಗ ಇದೇನಪ್ಪ ಗುಟ್ಟ ಮಾಡೋದಲ್ಲ. ಇಲ್ಲಿ ಅದಕ್ಕೆ ATM ದುಡ್ಡು ಹಾಕ್ಲಿಕ್ಕೆ ಹೋದವನು ಕತ್ಕೊಂಡು ಹೋಗ್ತಾರೆ ಅಂದರೆ ಎಷ್ಟು ಕಾಮನ್ ಸೆನ್ಸ್ ಬೇಡ ಕೊನೆ ಪಕ್ಷ. ಸಣ್ಣ ಪುಟ್ಟ ಇದಾದ್ರೇ ವ್ಯವಸ್ಥೆ ಮಾಡಿರ್ತಾರೆ. ಅವ್ನು ಮಾಡಿ ಸಿಕ್ಕಾಕೊಂಡು ಕೆಲಸ ಕಳ್ಕೊಂಡು ಏನು ಬಂತು ಅವರಿಗೆ? ಮಧ್ಯೆ ಜೈಲಿಗೆ ಹೋಗಿ ಅದು 20 ಲಕ್ಷ ಬಜೆಟ್ ತೊಗೊಂಡು 20 ಲಕ್ಷ ಬಿಟ್ಟು ಯಾವ ದಿವಸ ಬರುತ್ತೆ ಅವರಿಗೆ? ಪೆನ್ಷನ್ನೆಲ್ಲ ಇಟ್ಟು ಏನು ಬರ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ? ಬುದ್ಧಿ ಇಲ್ಲ ಜನಗಳಿಗೆ. ಆ ರೀತಿ ಹೇಗೆ ಮೋಸ ಹೋಗ್ತಾರೆ, ಇಲ್ಲಿ ಹಾಗೆ ಮೋಸ ಹೋಗ್ತಾರೆ. ಅದಾಗಬಾರ್ದು. ವೇದವಾಕ್ಯಗಳು ವಿಶೇಷ ನಿತ್ಯವಾಕ್ಯಗಳು. ನಿತ್ಯವಾಕ್ಯಗಳು ಅಂದ್ರೇನು? ಆಕಾಶ ಹೇಗೆ ನಿತ್ಯನೋ ಅದು ನಿತ್ಯನೇ. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ. ಎಲ್ಲಿದು? ಒಂದು ಗ್ರಂಥ ಹೇಳಿದ್ರೆ ತಪ್ಪು, 2 ಗ್ರಂಥ ಹೇಳಬೇಕು. ಅದಕ್ಕೆ ಒಂದು 6 ಬುದ್ಧ ತತ್ವ ಸಂಖ್ಯಾದ, ಮುಂದಿಂದು ತತ್ವ ನಿರ್ಣಯ, ಬ್ರಹ್ಮಾಂಡ ಪುರಾಣದ ವಾಕ್ಯ ಅದು. ಆದರೆ ಎಲ್ಲಿ ಬಂದಿದೆ ಅದು ನಾವು ಇದೆಲ್ಲ ಯಾಕೆ ಯೋಚನೆ ಮಾಡಬೇಕಂದ್ರೆ ಬುದ್ಧಿ ವಿಕಾಸಗೊಳ್ಳೋದು. ನಮ್ಮ ಜ್ಞಾನ ವಿಕಾಸಗೊಳ್ಬೇಕಾದ್ರೆ ಯಾರು ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾರೆ? ಮೊದಲೇ ಡಿಫಿಕಲ್ಟ್ ಕೊಡೋದ್ರೆ ಕೊಟ್ಟ ಬುದ್ಧಿ ವಿಕಾಸ ಆಗ್ತಾ ಹೋಗೋದು. ಸ್ಕ್ವೈರಿಂದ ಕ್ಯೂಬಿ ಬರ್ತಾನೆ. ನಾ ಅಲ್ಲಿಗೆ ಉಳ್ಕೊಂಡ್ಬಿಟ್ರೆ ಮುಂದೆ ಹೋಗೋದೇ ಇಲ್ಲ. ಪ್ರತಿಯೊಂದು ಎಲ್ಲಿ ಬರುತ್ತೆ ಸುಮ್ಮನೆ ಯೋಚನೆ ಮಾಡ್ತಾ ಹೋಗಬೇಕು. ಕೇಳಿದಾಗಲ್ಲ ನಾವೇ ಯೋಚನೆ ಮಾಡೋಕೆ ಎಲ್ಲಿ ಸಿಗುತ್ತೆ ಇದು ಅಂತೇಳಿ. ಅದೇ ಆ ರೀತಿ ಅದೇ ಅಂಥ ಬುದ್ಧಿ ಅತಿ ಶಾರ್ಪೆಸ್ಟ್ ಆದಾಗ ದೇವರು ಕಾಣಿಸ್ತಾನೆ ಅಂತ ಹೇಳ್ತಾರೆ. ಅಂಥ ಬುದ್ಧಿ ದೃಶ್ಯತೆ ತ್ವಗ್ರೆಯ ಬುದ್ಧಿಯ. ಗೊತ್ತಾಯ್ತಾ? ಅಗ್ರ ಬುದ್ಧಿ ಅಂದ್ರೇನು? ಶಾರ್ಪೆಸ್ಟ್ ಬ್ರೈನ್ ಇರಬೇಕು, ಶಾರ್ಪೆಸ್ಟ್ ಇರಬೇಕು. ವಿಮಲೈ ಶ್ರುತಿ ಶಾಣ ನಿಶಾತತಮೈಹಿ ಸುಮನೋ ಶಿಬಿರಾಸು ನಿಹತ್ಯ ದೃಢ. ಎಷ್ಟು ವಾಕ್ಯ ಹೇಳ್ತಾರೆ. ನಾವು ಬುದ್ಧಿ ಹರಿದು ಯಾತಕ್ಕೆ ನಾವು ಡಿಸ್ಟರ್ಬೆನ್ಸ್ ಮಾಡ್ಕೋಬಾರ್ದು ಅಂದರೆ ಬುದ್ಧಿ ಅಡದಾರಿಗೆ ಹೋಗುತ್ತೆ. ಹೋದ ತಕ್ಷಣ ಏನಾಗುತ್ತೆ? ಅದಕ್ಕೆ ಶಾರ್ಪ್ನೆಸ್ ಕಡಿಮೆ ಆಗುತ್ತೆ.
ಅದು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ರೆ ಆ ಎಲ್ಲ ಮೇಂಟೈನ್ ಆಗ್ತಾರೆ. ಅದಕ್ಕೆ ಅವ್ರು ಯಾತಕ್ಕೆ ಲೌಕಿಕ ಹಚ್ಕೋಬೋದಿಲ್ಲ ಜ್ಞಾನಿಗಳು ಅಂದರೆ, ಸಣ್ಣ ವಿಷಯಕ್ಕೋಸ್ಕರ ತಲೆ ಕೆಡಿಸ್ಕೋಬೇಕಾ? ಅದೇನೋ ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, 10 ರೂಪಾಯಿ ಜಗಳ ಅಂತ ಕೂತ್ಕೊಂಡ್ರೆ ಆ ಕೆಲಸ ಕಳ್ಕೊಂಡ್ಬಿಡ್ತಾರೆ. ಅವರೆಲ್ಲ 10-20 ರೂಪಾಯಿ ಅವ್ರ ಕೈ ಇದೆ. ಭೂಲೋಕದ ಸಾಮ್ರಾಜ್ಯ ಕೊಟ್ಟರು ಏನು ಅವರಿಗೆ, ಜ್ಞಾನಿಗಳಿಗೆ ಇದು 10-20 ರೂಪಾಯಿ ಇದ್ದಾಗ, ಅದ್ರ ಲೆಕ್ಕ ಇಲ್ಲ ಅವರಿಗೆ. ಆದ್ದರಿಂದ ಆದಷ್ಟು ಕೂಡ ಇಲ್ಲಿ ಜನ ಎದ್ದೇಳ್ಕೊಂಡ್ಬಿಡ್ತಾರೆ, ಪಾಪ ಯೋಗ ಇಲ್ಲ ಅವರಿಗೆ ಅಂತೇಳಿ. ಯೋಗ ಅಲ್ಲ, ಡಸ್ಟ್ಬಿನ್ನಲ್ಲಿ ಏನೇ ಬಿದ್ದರೂ ಬಯಲಿಗೆ. ಅರ್ಥ ಆಯ್ತಾ? ಈಗ ಡಸ್ಟ್ಬಿನ್ನಲ್ಲಿ ಏನೇ ಹಾಕಿರಲಿ, ನಾವು ಯಾಕೆ ತಿನ್ನಕ್ಕೆ ಎಷ್ಟೇ ಹಸಿವಾಗಿದ್ದರೂ ತಿನ್ನೋದಿಲ್ಲ. ಹಾಗೆ ನಮಗೆ ಲೌಕಿಕ ಅಂಬುದು ಬೇಕಿಲ್ಲ. ಎಷ್ಟು ಬೇಕೋ, ಇಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಷ್ಟೆ. ಟಿಕೆಟ್ ಡೆಲಿವರಿ ಸೇಫ್ ಅದು ಜರ್ನಿ ಬಂದು ಬಿಸಾಕಿ ಹೋಗ್ಬಿಡ್ತಾರೆ ಅಷ್ಟೇ. ಕೆಲವರು ಟಿಎಗೆ ಕ್ಲೇಮ್ ಮಾಡೋರು ಇಟ್ಕೋಬೋದು ಅಷ್ಟೇ. ಉಳಿದು ಸಿನಿಮಾ ಟಿಕೆಟ್ ಟಿಯರು ಯಾಕೆ ಕ್ಲೇಮ್ ಮಾಡಬೇಕಲ್ಲ, ಬಿಸಾಕಿ ಹೋಗ್ಬಿಡ್ತಾರೆ. ಮೊದಲು ಕ್ಯೂನಿಂದ ತೊಗೊಂಡಿರ್ತಾರೆ, ಬ್ಲಾಕಲ್ಲಿ ತೊಗೊಂಡಿರ್ತಾರೆ, ಬಿಸಾಡಿ ಹೋಗ್ಬಿಡ್ತಾರೆ. ಇಷ್ಟೇ ವ್ಯಾಲ್ಯೂ. ಆ ಅರ್ಥದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜ್ಞಾನಿಗಳು. ತುಂಬ ಜನ ಸುಳ್ಳೇಳೋದು ತೀರಾ ಕಾಮನ್. ಇವತ್ತು ಮಠಗಳಿಗೆ ಹೋಗಿರ್ತಾರೆ, ನೋಡ್ತಾರೆ ಗೋತ್ರಗಿಂತ ಗೊತ್ತಿಲ್ಲ ಅವರಿಗೆ, ಬುದ್ಧನು ಗೊತ್ತ ಹೇಳಿ ಹೋಗ್ಬಿಡ್ತಾರೆ. ಆ ಕಡೆ ಬುದ್ಧನು ಹೇಳಿರ್ತಾರಲ್ಲ, ಅದೇ ಇವ್ರಿಗೂ ಗೊತ್ತಿರೋದು. ಎಷ್ಟೋ ಸಲ ಅಷ್ಟವ್ರು ಇರ್ತಾರೆ, ಅದು ಪುಣ್ಯ ಕೆಲವರು ಇರ್ತಾರೆ, ಬರ್ಕೊಂಡ್ಬಿಡ್ತಾರೆ. ಅವ್ರು ಕೇಳಿದ ಬರ್ಕೊಂಡ ತಲೆ ಕೊಡಿ ಹೆಚ್ಚು ನೋಡೋದಿಲ್ಲ. ಅಂದರೆ ಈ ರೀತಿ ಮೋಸ ಮಾಡಿದಾಗ ನೋಡೋದಕ್ಕೆ ಅದು ಮುಚ್ಚೋದು ಕೇಸ್ ಇದ್ದಾಗೆ. ದೇವರ ಯಾವುದು ಮುಚ್ಚೋದಿಲ್ಲ. ದೇವರ ಸರ್ಕಾರದಲ್ಲಿ ಕ್ಲೋಸ್ ಪ್ರಶ್ನೆನೇ ಇಲ್ಲ. ಯಾಕೆ? ಅನಂತ ದೇವ್ರ ಪರಮಾತ್ಮ ಒಬ್ಬರೇ ಇಟ್ಕೊಂಡಿದ್ದಾರೆ. ಯಾರ ಲೆಕ್ಕನೂ ಬೇಕಿಲ್ಲ ದೇವರಿಗೆ. ದೇವರು ಸರ್ವಜ್ಞ, ಅನಂತ ಇವ್ರ ಲೆಕ್ಕ ಪ್ರತಿ ಸರ್ತಿ ಅದು ಯಾವ ಗ್ರಂಥನೂ ದೇವರಿಗೆ ಬೇಕಿಲ್ಲ. ಅಷ್ಟು ಸ್ಪಷ್ಟ ಇರೋದ್ರಿಂದ ನಾವು ಇಲ್ಲಿ ಕೇಸ್ ಮುಚ್ಚೋದು ತಿಳ್ಕೊಂಡ್ಬಿಡ್ತಾರೆ. ಅದು ಸರಿಯಲ್ಲ. ಈ ಕೈ ತೊಳ್ಕೊಂಡ್ರೆ ಕೊಲೆ ಮಾಡಿದ ಪಾಪ ಹೋಗೋದಾದರೆ ಎಷ್ಟೋ ಜನ ಕೊಲೆ ಮಾಡ್ಬೋದಾಗಿತ್ತು. ಕೈ ತೊಳ್ಕೊಂಡು ಮಾತ್ರಕ್ಕೆ ಕೈ ಶುದ್ಧಿ ಆಯ್ತು ಹೊರತು ಮನಸ್ಸಿಗೆ ಕೇಸ್ ಹೋಗಲಿಲ್ಲ. ಅದರಿಂದ ಅದೆಲ್ಲ ತಿಳಿಸಿದಾಗ ಜನ ಒಳ್ಳೆಯವರಾಗಲು ತುಂಬ ಸಾಧ್ಯತೆ ಇದೆ. ಅದು ತುಂಬ ಜನಕ್ಕೆ ಅದು ಹೇಳೋದೇ ಬಿಟ್ಟಿದ್ರಿಂದ ಅವ್ನು ಹುಡುಗರು ಪಾಸ್ ಆಗಲಿಕ್ಕಿಲ್ಲ, ಮೊದಲೇ ಪಾಠ ಬಿಟ್ಟುಬಿಟ್ರೆ, ನೀವು ಪಾಸ್ ಮಾಡಿದ್ರೆ ಒಬ್ಬನಾದ್ರು ಪಾಸ್ ಆಗ್ಬೋದು. ಪಾಠ ಮಾಡಿದರೆ ಇದು ಎಲ್ಲರೂ ಫೇಲ್ ಆಗ್ತಾರೆ ಅಷ್ಟೆ. ಅದನ್ನೆಲ್ಲ ಆಚಾರ್ಯ ಎಷ್ಟು ಕಳಕಳಿಯಿಂದ ಹೇಳ್ತಾರೆ ನೋಡ್ಬೇಕು. ನಿತ್ಯತಾ ನಹಿ ಧರ್ಮಾದಿ ಸಿದ್ಧಿ ಸ್ಯಾತ್ ನಿತ್ಯವಾಕ್ಯಂ ವಿನಾ ಕ್ವಚಿತ್. ಇಲ್ಲಿ ನಿತ್ಯತಾ ವೇದನೆ ಕಾನ್ಸ್ಟಿಟ್ಯೂಷನ್, ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ವೇದ. ಕಾನ್ಸ್ಟಿಟ್ಯೂಷನ್ ಮತ್ತು ಏನಾಗಿರ್ಬೇಕು, ಅದು ಇಡೀ ಇದಕ್ಕೆ ಪರ್ಫೆಕ್ಟ್ ಆಗಿರಬೇಕು. ಇದಕ್ಕೆ ಅನ್ವಯ, ಪ್ರತಿಯೊಂದಕ್ಕೂ ಅನ್ವಯ ಆಗಬೇಕು. ಅದು ವೇದ ಸಂವಿಧಾನ, ಪ್ರಭು ಸಂಹಿತ ಅಂತ ವೇದಗಳನ್ನ ಏನಂತ ಕರೀತಾರೆ? ಪ್ರಭು ಸಂಹಿತ ಅಂದರೆ ಅದೆಲ್ಲ ಕೂಡ ಆರ್ಡರ್ ಮಾಡ್ತಕ್ಕಂಥದ್ದು ವೇದ. ಅದು ಯಾರೂ ಮೋಸದ ಪ್ರಶ್ನೆ ಯಾಕಿಲ್ಲ ಅಂದರೆ ಯಾರೂ ಬರದೇ ಇಲ್ಲ. ಅದರಿಂದಾಗಿ ಅಲ್ಲೂ ಇನ್ನೂ ಭಾಳ ಸ್ವಾರಸ್ಯವಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ವೇದಗಳನ್ನು ಈ ಬೌದ್ಧರು ಬರೀಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಜೈನರು ಬರೆಯೋ ಚಾನ್ಸೇ ಇಲ್ಲ. ಅವ್ರು ಬರೆದು ಅವರೇ ನಿಂತಿದ್ರು ಫಸ್ಟ್, ಅಂತ ಅವ್ರು ಬರೋದಿಲ್ಲ ಅಂತ. ಇದು ಉಳಿದ 4 ಜನ ಎಲ್ಲರೂ ಹೋಗ್ತಾರೆ, ಅವ್ರವ್ರು ಗಲಾಟೆ ಮಾಡ್ತಾರೆ. ಅಂದಮೇಲೆ ಅವರು ಬರೆದಿರೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ವೇದಗಳಿದೆ ಮತ್ತೆ ಯಾರು ಬರೆದಿರ್ಬೇಕಾದ್ರೆ ಯಾರು ಅಲ್ಲ. ಅದು ಅಕ್ಸೆಪ್ಟಬಲ್ ಟು ಆಲ್ ಅಂತ ಕೇಳಿದರೆ ಆ ನ್ಯಾಚುರಲ್ ಅವ್ರು ಯಾರೂ ಬರೆದವರಲ್ಲ ಅಂತ ಅರ್ಥ. ಅಂದಮೇಲೆ ಬರೆದಿಲ್ಲ ಅನ್ನೋದು ಅವ್ರ ಮಾತಲ್ಲೇ ಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಅದನ್ನು ಬರೆದಿಲ್ಲ ಅಂತ ಒಪ್ಪೋದಿಲ್ಲ ಅಂತ ಹೇಳ್ತಿರಲ್ಲ, ಓದಿ ಒಪ್ಪೋದಿಲ್ಲ. ಇವತ್ತು ಓದಕ್ಕೆ ಎಷ್ಟೋ ಜನ ಬೈತಾರೆ. ಅಂತ ಓದಿದ ಮೇಲೆ ಗೊತ್ತಾಗತ್ತೆ. ಓದ್ಬೇಕು. ತಿಂದೇನೆ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಹಾಗಾಗಿ 21 ಈ ಭಾಷ್ಯಕ್ಕೊಂದೇ ಸಂಬಂಧಪಟ್ಟಿದ್ದು ಧರ್ಮಸೂತ್ರಕ್ಕೆ. 21 ಮತಗಳಲ್ಲ, ಬೇಕಾಷ್ಟು ಮತಗಳು. ಇವತ್ತೊಂದು ಬೀದಿಗೆ ಒಬ್ಬ ಬಾಬಾ ಅವನದೇ ಒಂದು ಮತ ಹೇಳಿದ್ದೇನು ಕೌಂಟ್ ಮಾಡೋದು 2 ರೀತಿ ಕೌಂಟ್ ಮಾಡ್ತಾರೆ. ಷಣ್ಮತ, ಬೌದ್ಧ ಜೈನ 1 ಮತ, ಮೂಡು ಸೇರಿ 4 ಮತ. ಅವೈದಿಕ ಮತ ಅಂತ ಒಂದೇ ಗುಂಪು ಮಾಡಿಬಿಡ್ತಾರೆ. ಇಲ್ಲಿ ವ್ಯೂ ಪಾಯಿಂಟ್ ಚೇಂಜ್ ಆಗುತ್ತೆ ಅಷ್ಟೇ ಹೊರತು ಆ ಪಾಯಿಂಟ್ಗಳು ಅಷ್ಟೇ. ನಾವೇ ಕಣ್ಮುಚ್ಕೊಂಡು ಮಾಡಬೇಕಾಗಿಲ್ಲ. ಅವರು ಅವೈದಿಕ ತಮ್ಮನ್ನು ಕ್ಲಾಸಿಫೈ ಮಾಡ್ಕೊತಾರೆ ಬೇಕಾದ್ರೆ. ಯಾಕೆ ಅವ್ರು ಇಷ್ಟಪಡ್ತಾರೆ ವೈದಿಕರು ಹೇಳ್ಕೊಳೋದಕ್ಕೆ. ಇವ್ರು ಹಾಗಲ್ಲ, ವೈದಿಕರು ಹೇಳ್ಕೊಂಡೇ ಮೋಸ ಮಾಡ್ತಾರೆ. 2 ನಮಾನ ಅಂದ್ರೂ ಒಂದೇ, ಪ್ರಮಾಣ ಅಂದ್ರೂ ಒಂದೇ, ಆಧಾರ ಅಂದ್ರೂ ಒಂದೇ. ನಮಾನಮಪಿ ವೇದಾನಾಂ ಅಂಗೀಕಾರ್ಯಾಹಿ ನಿತ್ಯತ. ಅದನ್ನು ಒಪ್ಪದಿರ ಪ್ರೂವ್ ಮಾಡಬೇಕಿದೆ. ಅದು ಅವನೇನು ಮಾಡ್ತಾನಾಗ ವೇದ ಎಷ್ಟು ಸುಳ್ಳು ಹೇಳೋದು ಲಿಸ್ಟ್ ಕೊಡ್ತಾರೋ ಉತ್ತರ ಕೊಟ್ಬಿಟ್ಟಿದ್ದಾರೆ. ತತ್ವನಿರ್ಣಯ ಎಲ್ಲ ಆರಂಭವಾಗೋದೇ ಅದಕ್ಕೋಸ್ಕರ. ಏನೇನು ಪ್ರಶ್ನೆ ಕೇಳಿದ ಆಚಾರ್ಯವಂದೇನೆ ತೆಗೆದವನು. ವೇದ ಸುಳ್ಳು ಹೇಳುತ್ತೆ, ನಾನು ಈ ಔಷಧಿ ಸೂಕ್ತ ಹೇಳ್ತಾ ಇದ್ದೇನೆ, ಅವ್ನು ಪ್ರಾಕ್ಟಿಕಲಿ ಸಾಲ್ವ್ ಮಾಡ್ಬೇಕು ನೀವು ಅಂತ ಕೇಳಿದ. ಅದು ತಕ್ಷಣ ಹೇಳಿದ್ರು, ನಿನಗೆ ಯೋಗ್ಯತೆ ಇಲ್ಲ, ಬಂದಿಲ್ಲ ಅಷ್ಟೇ. ಯೋಗ್ಯತೆಯನ್ನು ಎಲಿಜಿಬಿಲಿಟಿ ಬೇಕು ನಿನಗೆ. ಯಾರಿಗೂ ಇಲ್ಲ, ಎಲ್ಲರೂ ಹೀಗೆ ಹೇಳಿದ್ರಿ ಅಂತ ಕೊಡು, ನನ್ನ ಕೈಲಿ ಕೊಡು ಅಂತ. ಯಾರೋ ಕರ್ಕೊಂಬರ್ತೀನಿ ಅಂತ ಹೋಗಲಿಲ್ಲ ಆಚಾರ್ಯರು. ಅವ್ನು ಎದುರಿಗೆ ಮಾಡಿ ತೋರಿಸಿದ್ರು. ಅಂಕುರ ಬಂದರೆ ಸಾಕಾಗಿತ್ತು ಅಷ್ಟೇ. ಅದು ಬೀಜಗಳಿಂದ ತಂದುಕೊಟ್ರೆ ಕ್ಷಣ ಸೂಕ್ತ 3 ನಿಮಿಷದಲ್ಲಿ ಸೂಕ್ತ ಮುಗಿಯುತ್ತೆ, ಎಲ್ಲ ರೆಡಿ. ಅದು ಇದನ್ನೆಲ್ಲ ಎಷ್ಟು ಅಂದರೆ ಸೈನ್ಸಿನ ಗೊತ್ತು, ಬೇಗ ಬೆಳೆಯೋದು ಗೊತ್ತಿದೆ ಸೈನ್ಸ್ನಲ್ಲಿ. ಆದರೆ ಅದು ಕ್ವಾಲಿಟಿ ಕಳ್ಕೊಂಡ್ಬಿಡುತ್ತೆ. ಬೇಗ ಬರೋದ್ರೆ ಟೈಪ್ ತಪ್ಪಾಗಲ್ಲ, ಪಟ ಮಾಡ್ಲಿಕ್ಕೆ ಹೋದರೆ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ. ಆದರೆ ಶಾಸ್ತ್ರ ಹಾಗಲ್ಲ. ಅದು ಯಾವ ರೀತಿ ಮಾಡಿದರೂ ಕೂಡ ಮಾಡೋಕ್ಕೆ ಸಾಧ್ಯತೆ ಇದೆ. ಅದೆಲ್ಲ ತೋರಿಸ್ತಾ ಬಂದಾಗ ಮಧ್ವ ವಿಜಯ ಹೇಳಿದರೆ ಎಷ್ಟೋ ಜನಕ್ಕೆ ಬದಲಾವಣೆ ಆಗಿಬಿಡುತ್ತೆ.
ಯಾಕಂದ್ರೆ ಅದು ಹೇಗೆ ನಡ್ಕೋಬೇಕಂತ ಅವ್ರನ್ನ ಹೇಳಿ ತೋರಿಸಿ ಫಲ ತೋರಿಸ್ಕೊಟ್ಟಿದ್ದಾರೆ. ಅದಾಯ್ತು. ಆದ್ದರಿಂದ ಒಪ್ಪದೇ ಇರಲಿಕ್ಕೆ ಕಾರಣ ಇಲ್ಲ. ಇನ್ನು ಪುತ್ರಕಾಮಿ ಇಷ್ಟು ಮಾಡಿದ್ರೆ ಮಕ್ಕಳಾಗ್ತಾರೆ ಅಂತ ಆಗಿಲ್ಲ ಎಷ್ಟೋ ಜನಕ್ಕೆ ಅಂತ ಕೇಳಿದರೆ, ನೀವು ಔಷಧಿ ತೊಗೊಂಡ್ರೆಲ್ಲ ವಾಸಿಯಾಗಿದ್ದಾರೆ ಆಗಿದ್ದರೆ, ಮೆಡಿಕಲ್ ಅಪ್ರಮಾಣರಾಗಿದ್ದರೆ. ಎಷ್ಟೋ ಜನ ಡಾಕ್ಟ್ರು ಕೊಂಡಾಡ್ತಾರೆ, ಸ್ವಾಮಿ ಇದೇ ಕೈ ಸತ್ತವರು ಇದ್ದಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ನೀವು ಪುಣ್ಯ ಬದುಕಿದ್ದೀರಷ್ಟೇ. ನಾನು ಮುಟ್ಟಿದ್ದೆಲ್ಲ ಸಕ್ಸಸ್ಫುಲ್ ಅಂತ ಹೇಳ್ತಾರೆ, ಒಪ್ಪೋದಿಲ್ಲ, ಅವರೇ ಒಪ್ಪೋದಿಲ್ಲ. ನಿಮ್ಮ ಪಾಲೇ ದೇವರಿದ್ದ ಪಾಲಾಗಿದ್ದೀರಿ ಅಂತ, ನಾನೇ ಉಳಿಸ್ತೆ ಅಂತ ಎಂಥ ಹುಚ್ಚ ಡಾಕ್ಟ್ರು ಕ್ಲೇಮ್ ಮಾಡೋದು. ಗೊತ್ತಾಯ್ತು, ಇಲ್ಲ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತ, ಅವರೇ ಹೋಗ್ಬಿಟ್ಟಿರ್ತ. ಆ ರೀತಿ ಕ್ಲೇಮ್ ಮಾಡಿಸ್ತಿದ್ದು ಬಂದಿಲ್ಲ ಜನಕ್ಕೆ. ಇದೆಲ್ಲ ಯಾಕೆ ಹೇಳ್ತಾ ಇರೋದು ಅಂದರೆ, ನಮ್ಮ ಕಣ್ಣಿಗೆ ಕಂಡದ್ದೇ ಸರಿ ಇದ್ದದ್ದೆಲ್ಲ ಕೂಡ ಎಲ್ಲರಿಗೂ ಫಲ ಕೊಡಬೇಕಾಗಿಲ್ಲ. ತಪ್ಪಿದ್ದದ್ದು ಯಾರಿಗೂ ಫಲ ಕೊಟ್ಟು ಸರಿಯಾಗಿರ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಯಾರು ಹೇಳಿದ್ನಲ್ಲ, ಅವರು ಸ್ಮೋಕಿಂಗ್ನೆಲ್ಲ ಕೂತಿದ್ದ, ಬೆಂಗಳೂರಲ್ಲಿ ಪ್ಲೇನ್ ಆಕ್ಸಿಡೆಂಟ್ ಆಯಿತು. ಆಮೇಲೆ ಇಂಟರ್ವ್ಯೂ ಮಾಡಿದ್ರು ಬದುಕಿದ್ದಕ್ಕೆ. ನಾನು ಸ್ಮೋಕಿಂಗ್ನಲ್ಲಿ ಕೂತಿದ್ದು ಪಾಸ್ ಬರೋದೆ, ಇನ್ನು ಸ್ಮೋಕಿಂಗ್ ಬಿಡೋದಿಲ್ಲ ಅದು ಹೇಳಿ ಅಷ್ಟೇ. ಇದು ಸಿದ್ಧಾಂತರ ಇದು. ಅವ್ರು ಹೇಳಿ ಸ್ಮೋಕಿಂಗ್ ಮೂಲಲ್ಲಿ ಕೂತರು ನಾನು ಬದುಕಿದ್ದೆ ಅಂದಮೇಲೆ ಬಿಟ್ಟರೆ ಇದು ಸುರಕ್ಷಿತ ಅಂತ ಆ ಥರ ಯೋಚನೆ ಮಾಡಲಿಲ್ಲ. ಕುಡಿದು ಸತ್ತವರು ಇದ್ದಾರೆ, ಎಲ್ಲರೂ ಸತ್ತಿಲ್ಲ. ಇವತ್ತೆ ಕುಡುಕರೆಲ್ಲ ಸತ್ತಿಲ್ಲ, ಇದ್ರೆ ಯಾರೂ ಇರ್ತಾನೆ ಇದ್ದಿಲ್ಲ ಅವರು. ಅಂದಮೇಲೆ ಕುಡಿಬೋದು ಆಗಿದ್ರೆ. ಎಷ್ಟು ಜನ ಜನ್ಮದಲ್ಲೇ ಕುಡ್ದಿಲ್ಲ, ಸತ್ತಿದ್ದಾರೆ. ಬರಬಾರ್ದು ರೋಗ ಅವ್ರಿಗೆ ಬಂದಿದೆ ಪಾಪ. ಕೇಳಿ ಒಂದೊಂದು ಇಲ್ಲ, ಅವ್ರ ಮನೆತನದಲ್ಲೇ ಇಲ್ಲ, ಅವನಿಗೆ ಗೊತ್ತಿರೋ ಪ್ರಕಾರ, ಅವನಿಗೆ ಗೊತ್ತಿರೋದು. ಇದೆಲ್ಲ ನೋಡಿದಾಗ ನಮ್ಮ ಮೀರಿದ ಒಂದು ಶಕ್ತಿ ಇದೆ. ಪ್ರತಿಯೊಂದು ಮೆಡಿಕಲ್ ಬುಕ್ಸ್ನಲ್ಲೂ ಕೊನೆಗೆ ಒಂದು ಲೈನ್ ಬರ್ತಿರ್ತಾರೆ, ಕಾಸ್ ಕೊಟ್ಟು ಕೊನೆಗೆ ಅನ್ನೋನ್ ಅಂತ ಹಾಕ್ತಾರೆ. ಅನ್ನೋನ್ ಕಾಸ್ ಇಸ್ ದಟ್, ಅದು ಅಲ್ಟಿಮೇಟ್ ಕಾಸ್ ಇಸ್ ಅನ್ನೋನ್ ಕಾಸ್. ಅದೆಲ್ಲ ಯೋಚನೆ ಮಾಡಿದರೆ ಯಾವ ರೀತಿ ಇವತ್ತಂತೂ ಹುಡುಗ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಅರ್ಥ ಮಾಡೋ ಆ ಫೀಲ್ಡೇ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಪಾಪ ದಾರಿ ತಪ್ಪು ಹೋಗ್ತಾ ಇದ್ದಾರೆ ಅಷ್ಟೇ. ಇದಕ್ಕೆಲ್ಲ ಜಾತಿ ಮತ ಕೌಂಟ್ ಆಗಲ್ಲ, ಇದೆಲ್ಲ ರ್ಯಾಷನಲ್ ವ್ಯಾಲ್ಯೂಸ್ ಇವೆಲ್ಲ. ಇದು ಯಾವ ಅನ್ಯಕ ಮಾಡ್ಬೇಕಾದ್ರೆ ಯಜ್ಞ ಮಾಡ್ಕ ಅದಕ್ಕೆ ಶ್ರೇಷ್ಠ ಇಡಬೇಕು ಅಷ್ಟೇ ಹೊರತು ಬರೀ ಇದಕ್ಕೆ ಎಲ್ಲರೂ ಯೋಗ್ಯರೇ. ನಹಿ ಧರ್ಮಾದಿ ಸಿದ್ಧಿ ಸ್ಯಾತ್ ನಿತ್ಯವಾಕ್ಯಂ ವಿನಾಕೋತಿ. ನೀವು ಫಸ್ಟ್ ಟೈಮ್ ಟೇಬಲ್ ಬೇಕು ನೀವೀಗ. ನೀವು ಯಾವುದೋ ಇದು ನೋಡೋದಿಲ್ಲ, ಯಾವುದು ಕಾಶು ಅಲ್ಲಿ ನೋಡೋಕೆ ಹೋಗೋದಿಲ್ಲ. ಟೈಮ್ ಟೇಬಲ್ ಬೇಕಷ್ಟೇ ನಿಮಗೆ ಅಷ್ಟೇ. ಪ್ರೈವೇಟ್ ಬಸ್ ಅವ್ರದ್ದು ಬೇಕು, ನಿಮಗೆ ಉಳಿದವ್ರದ್ದಲ್ಲ. ಅಷ್ಟಕ್ಕೆ ಲಿಮಿಟೆಡ್ ಮುಗಿದೋಯ್ತು, ಅದಕ್ಕೆ ಬೇರೆ ಪರ್ಪಸ್ ಇಲ್ಲ. ಇದು ಹಾಗಲ್ಲ, ಧರ್ಮಾದಿಗಳು ಎಲ್ಲ ಒಟ್ಟರಲ್ಲಿ ಎಲ್ಲರಿಗೂ ಬೇಕು. ಆದ್ದರಿಂದ ಏನಾಗಬೇಕದು ಎಲ್ಲರಿಗೂ ಸಮ್ಮತವಾದ ಗ್ರಂಥ ಆಗಬೇಕು. ವೇದಗಳು ಸಮ್ಮತವಾಗಲೇಬೇಕು. ನದಿ ನೀರು ಮೈಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಗೊತ್ತು, ಇದು ಮನುಷ್ಯ ನೀರು ಸೃಷ್ಟಿ ಮಾಡಿದ ನೀರಲ್ಲ ಅಂತ ಗೊತ್ತು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಅನುಕೂಲ ಇದೆ. ಅವಿಪ್ರಲಂಬಾತ ಜ್ಞಾನಂ ತತ್ಕೃತತ್ವಾದಯೋಪಿ. ನೋಡಿ, ಅವಿಪ್ರಲಂಬ ಬಂತು, ಮೇಲೆ ವಿಪ್ರಲಂಬ, ಪ್ರಲಂಬ, ವಿಪ್ರಲಂಬ ತಜ್ಞಾನಂ. ಇಲ್ಲ ರೀ, ನೀವು ಇಷ್ಟೆಲ್ಲ ಹೇಳ್ತೀರಿ, ಒಪ್ತೀವಿ. ಆದರೆ ನಮ್ಮ ಗುರುಗಳು ಎಂಥವ್ರು ಅಂದರೆ ಭಾರಿ ಒಳ್ಳೆಯವ್ರು, ಮೋಸೋದು ಚಾನ್ಸೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಮೋಸೋದು ಚಾನ್ಸೇ ಇಲ್ಲ ಹೇಳ್ತಾನೋ. ಅದಕ್ಕೆ ಮೋಸದ ಚಾನ್ಸ್ ನಿನಗೇನು ಗೊತ್ತಿ? ಮತ್ತೆ ಅವ್ನು ಮನಸ್ಸೋದ ಶಕ್ತಿ ನಿನಗಿದೆಯಾ? ಮೋಸ ಮಾಡೋರು ಮೊದಲು ನಂಬಿಸಿ ಆಮೇಲೆ ಮೋಸ ಮಾಡೋರು. ಯಾರೋ ಸರ್ ಸಾಲ ಕೇಳಿದ್ರು, ಯಾರೋ ಗೊತ್ತಾಯ್ತಾ, ಯಾರೂ ಹೇಳೋದಿಲ್ಲ. ಕೊಟ್ಟರು 20 ದಿವಸ, ಅವತ್ತೇ ತಂದುಕೊಟ್ಟು. ಅದು ಯಾರು ನಮ್ದಲ್ಲ, ಯಾರ ಕೈನ ಕೊಡಿಸಿ ಅಂತ ಕೇಳಿದ್ದವರು. ಕೊಟ್ಟು ಕರೆಕ್ಟಾಗಿ ಡೇಟಿಗೆ ತಂದುಕೊಟ್ರು. ಭಾಳ ಖುಷಿ ಆಯ್ತು. ಮತ್ತೊಂದು ತಿಂಗಳು ಬಿಟ್ಟು ಬಂದರು, ಅದಕ್ಕಿಂತ ಜಾಸ್ತಿ ಕೇಳಿದರು. ಆ ಡೇಟಿಗೆ ಕೊಡ್ತಿರೋದ್ರು. ಆಮೇಲೆ ಕೊಡಲೇ ಇಲ್ಲ, 20 ವರ್ಷ ಕೊಡಲಿಲ್ಲ ಹೆಚ್ಚು ಕಡಿಮೆ. ಇಂಟ್ರೆಸ್ಟ್ ಕೊಡಿಸಿ ತಪ್ಪಿ ನಾವು ಕೊಡಬೇಕಾಯ್ತು. ಅರ್ಥ ಆಯ್ತಾ? ಈಗ ಎಷ್ಟು ಅನ್ಯಾಯ ಅದು, ಇದು ಎಷ್ಟು ಮೂರ್ಖ. ಅವ್ರು ಯಾರು ದೊಡ್ಡವರು, ಏನು ಮಾಡೋಂಗಿಲ್ಲ ಅದ್ರ ಬಗ್ಗೆ. ಹೀಗಾಗಿ ಬಂದರು, ಪಾಪ ಬಂದರು ಪರವಾಗಿಲ್ಲ ಅಂತೇಳಿ ಇದು ಮಾಡಿ ಅದು ನಮ್ಸರ್ ಹಾಗೆ ಮಾಡ್ತಾರೆ. ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಗೊತ್ತೆ, ಮೊದಲನೇದೇ ಅವ್ರು ಬುಟ್ಟೇ ಇಲ್ಲ, ಹಾಗೆ ಕೊಟ್ಟಿದ್ದಾರೆ, ಹಾಗೆ ವಾಪಸ್ ಕೊಟ್ಟಿದ್ದಾರೆ. ಸರಿಯಾಗಿ ಯೋಚನೆ ಮಾಡಿದರೆ ಕೊಟ್ಟಿದ್ದು ಏನೂ ಹುಟ್ಟಿಲ್ಲ ಅವರು. ಅದು ನಂಬಿಕೆ ಹುಟ್ಟಿಸ್ಬೇಕಾಗಿತ್ತು ಅವರು ಫಸ್ಟ್. ಈ ನಮ್ಮ ಲೆವೆಲಲ್ಲಿ ಹೈಯರ್ ಮೋಸ ಮಾಡ್ತಾರೆ ಅಂದರೆ ಇನ್ನೆಷ್ಟು ಮೋಸ ಮಾಡೋದು ಮನುಷ್ಯ. ಅದಕ್ಕೆ ನಾವು ನಂಬಿಕೆಗೆ ಒಂದು ಮಿತಿ ಇರಬೇಕು. ಟೂ ಮಚ್ ಟೂ ಮ್ಯಾಡ್. ಯಾರನ್ನೇ ನಂಬೋ ಕಾಲ ಇಲ್ಲ ಇವತ್ತು. ಎಷ್ಟೋ ಜನ ಹೇಳ್ತಾರೆ ಮಕ್ಕಳ ನಂಬಿ ಮೋಸ ಹೋದೆ ಅಂತವರು, ತಂದೆ ತಾನು ಮೋಸ ಹೋದೆ ಅಂತವರು. ಯಾಕೆ ತೀರಾ ಕಾಮನ್ ಅದಾಗ್ತಿರೋದು. ಆದ್ದರಿಂದ ಅದೇ ಆ ಮಾತು ಹೇಳಬೇಡ. ಅಲ್ಲಿ ಅವನು ಮೋಸ ಮಾಡಿದ್ರೆ ಗೊತ್ತಾ, ನೀನೆಷ್ಟು ದೊಡ್ಡವನಾಗಿರ್ಬೇಕು, ಅವನಿಗೆ ದೊಡ್ಡವನಾಗಿರಬೇಕು. ಅಲ್ಲೇನು ಅವನು ಸರಿಯಾಗಿ ಹೇಳ್ತಾನೆ, ನೀಗೇನು ಸರಿಯಾಗಿ ಹೇಳ್ತಾನೆ ಅಂತೇಳಿ ಅವನು ಸರಿಯಾಗಿ ಹೇಳ್ತಾರೆ. ಬ್ಯಾಂಕ್ನವರೇ ಫೋಟೋ ನೋಡಿ ತೊಗೊಂಡಿಲ್ಲ ಎಷ್ಟೊತ್ತಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ. ಆದ್ದರಿಂದ ಏನಾಗಿದೆ, ಮೋಸ ಮಾಡೋರು ಭಾಳ ಟ್ಯಾಕ್ಟ್ಫುಲ್ಲಾಗಿ ಮಾಡ್ತಾರೆ. ಅವ್ರು ಮಾಡಿದ್ದು ಎಷ್ಟೋ ಸರ್ತಿ ಒರಿಜಿನಲ್ ಅಂತ ನಾವು ಅವ್ರದ್ದೇ ಒರಿಜಿನಲ್ ಅಂತ ಒಪ್ಪಷ್ಟು ಸರಿಯಾಗಿರುತ್ತೆ, ಅಷ್ಟೆಲ್ಲ ಯೋಚನೆ ಮಾಡಿರ್ತಾರೆ. ಅದು ಸರಿಯಲ್ಲ. ದುರ್ಮತಗಳೆಲ್ಲ ಹಾಗೆ ಬಂದಿದ್ದು. ದುರ್ಮತಗಳಿಗೆ ಇನ್ನೊಂದು ಆಶ್ಚರ್ಯ, ಪರಂಪರೆ ಬರಲ್ಲ. ಹಿಡಿದ್ರೆ ಮುಗಿದೋಯ್ತು ಕತೆ. ಪರಂಪರೆ ಬೆಳೀತಾ ಹೋಯ್ತು. ಅಜ್ಞಾನದ ಪರಂಪರೆ ಭಾಳ ದೊಡ್ಡದಾಗಿ ಬೆಳೆಯುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಎಂದೂ ಕೂಡ ನಾವು ಆ ಮಾತನ್ನು ನಂಬಿ ಈರಿಸ್ತೊಳಕ್ಕೆ ಬರೋದಿಲ್ಲ. ನಾವು ಸಣ್ಣ ಪುಟ್ಟಕ್ಕೆ ಒಂದು 10 ಪತ್ರ ಕೊಟ್ಬಿಡ್ತಾರೆ. ಅದು ಹೆವಿ ಅಮೌಂಟ್ ಆದರೆ ನ್ಯಾಚುರಲಿ ಏನು ಮಾಡ್ತಾನೆ, ಡಾಕ್ಯುಮೆಂಟ್ ಬೇಕು. ನಮ್ಮಿಬ್ಬರಲ್ಲೇ ವಿಶ್ವಾಸ ಇದೆ, ಆದರೂ ಒಂದು ಡಾಕ್ಯುಮೆಂಟ್ ಇರಲಿ ಅಂತ ಹೇಳ್ತಾರೆ. ಒಳ್ಳೆಯವರಾರು ಇಬ್ಬರು ಒಪ್ಕೋತಾರೆ. ಅದನ್ನು ಇನ್ನೊಬ್ರು ಏನೋ ಒಪ್ಪೋದಿಲ್ಲ ಅಂದ್ರೆ ಯಾರು ಕೈ ಕೊಡೋ ಚಾನ್ಸ್ ಇದೆ ಅಂತ ಅರ್ಥ. ನಮ್ಮ ಮೇಲೆ ಯಾಕೆ ಅಷ್ಟಂತ ಮಾತಾಡೋರು ಇರ್ತಾರೆ ಕೆಲವರೆಲ್ಲ. ಅದು ಬೇಕಿಲ್ಲ. ಬೇಡ ಅಂದರೂ ಕೂಡ ಅವ್ರು ಬೇಡ ಅಂದ್ರೆ ಅದು ಕೊಟ್ಬಿಡ್ಬೇಕು.
ನಾವು ಪ್ರಾಮಾಣಿಕರಾದರೆ ಅವ್ರು ಬೇಡ ಅಂದ್ರೂ ಕೂಡ ನೋಡಪ್ಪ ನಾನು ಕೊಡ್ತೀನಿ ಇಟ್ಕೋ, ನನ್ನ ದೃಷ್ಟಿಯಿಂದ ನಾನು ಸೇಫ್ ಆಗಬೇಕು. ಇದೆಲ್ಲ ದೃಷ್ಟಿಯಿಂದ ಯೋಚನೆ ಮಾಡಿದರೆ ನಾವು ಕಣ್ಣಿಗೆ ಕಾಣೋ ಇಷ್ಟಕ್ಕೆ ಮೋಸ ಮಾಡೋದಾದರೆ ಅದೃಷ್ಟಕ್ಕೆ ಎಷ್ಟು ಮೋಸ ಮಾಡ್ಬೋದು. ದುಷ್ಟ ಪದಾರ್ಥದಲ್ಲೇ ಮೋಸ ಇದೆ. ಅದು ಮತ್ತು ತುಂಬ ದಿವಸ ಕಾಯಬೇಕಾಗಿಲ್ಲ. ಅದಕ್ಕೆಲ್ಲ ಎಷ್ಟೋ ಸಲ ಪೇಪರ್ ನೋಡ್ತೀವಿ, 8 ಗಂಟೆ ಕಳ್ತ ಮಾಡೋದು 12 ಗಂಟೆ ಸಿಕ್ಕಾಕೊಂಡು ಅಂತೇಳಿ. ಏನು ಬಂತು ಅವರಿಗೆ ಮತ್ತೆ? ಹೋಗ್ಲ 4 ದಿವಸ ಇದ್ದಾದ್ರೂ ಇತ್ತು ಅವರಲ್ಲಿ, ಅದು ಕೂಡ ಇಲ್ಲ. ಇದೆಲ್ಲ ಜನಕ್ಕೆ ಅರ್ಥ ಆದರೆ ಯಾರು ಕೂಡ ಕೆಟ್ಟ ಮಾರ್ಗಕ್ಕೆ ಹೋಗೋದಿಲ್ಲ. ಯಾರು ಯೋಚನೆ ಮಾಡೋ ಸ್ಥಿತಿನೇ ಇಲ್ಲ ಇವತ್ತು. ಅದೇ ಅವಿಪ್ರಲಂಬ, ಅದ್ರಲ್ಲಿ ಯೋಚನೆ ಮಾಡೋದಕ್ಕೆ ಜಿಜ್ಞಾಸೆ ಅಂತ ಹೆಸರು. ಅರ್ಥ ಆಯ್ತಾ? ಈಗ ಜಿಜ್ಞಾಸೆ. ಇವತ್ತು ಬ್ಯಾಂಕ್ ಯಾವುದೋ ಹೇಳ್ಬೇಡ ಅಂತ ಹೇಳ್ತಾನೆ ಇರ್ತಾರೆ. 1% ಜಾಸ್ತಿ ಹೋಗ್ಬಿಟ್ಟು 100% ಎಷ್ಟು ಜನ ಕಳ್ಕೊಂಡಿಲ್ಲ ಪಾಪ. ಅವರೇ ಮೋಸ ಹೋಗಿರೋದು ಒಳ್ಳೆಯವ್ರಿ, ಮತ್ತೆ ಯಾರು ಕೆಟ್ಟವರಲ್ಲ. ನಾವು 1% ಜಾಸ್ತಿ ಬರುತ್ತೆ, ಯಾವುದೋ ಸಂಸ್ಥೆ ನಡೆಸ್ತಿರ್ತಾರೆ ಪಾಪ. ಸಂಸ್ಥೆ ಬೆಳೀಲಿ ಅಂತ ಕೊಟ್ಟಿರ್ತಾರೆ. ಈಗ 2 ದುಃಖ ಅವ್ರಿಗೆ, ದುಡ್ಡು ಹೋಗಿದ್ದು ಒಂದು, ಸಂಸ್ಥೆಗೆ ತಮ್ಮಿಂದ ಅನ್ಯಾಯ ಆಯಿತು ಅಂತೇಳಿ. ಅಲ್ಲೇನು ಇವೆಲ್ಲ ಯೋಚನೆ ಮಾಡಿದಾಗ ಅದಕ್ಕೆ ನಾವು ಸೇಫ್ಟಿ ಫಸ್ಟ್ ನೋಡ್ಕೋಬೇಕು. ಅದು ಇಂಟ್ರೆಸ್ಟೇಷನ್ ನೆಕ್ಸ್ಟ್ ಪಾಯಿಂಟ್. ಅದು ಇದೆಲ್ಲ ಯೋಚನೆ ಮಾಡಿದ್ರೆ ಅವಸರ ಪಡ್ತಾರೆ ಮನುಷ್ಯ. ಇಲ್ಲೂ ಹಾಗೆ ಮಾಡ್ತಾನೆ. ಯಾವುದೋ ಔಷಧಿ ಕೊಡ್ರಿ, ಯಾರ ಹತ್ರ ಹೋದ ಮತ್ತೆ ಹೇಳ್ತಿದ್ರು, ಅವ್ನು ಕೊಟ್ಟೆ ಕೆಲಸ ಆಗುತ್ತೆ ಬೈ ಚಾನ್ಸ್. ಅದಾಯಿತು, ಬಟ್ ಎಲ್ಲ ಸರಿ ಅಂತ ಹೇಗೆ ಹೇಳ್ತೀನಿ ನೀಗೆ ಮತ್ತೆ? ಅರ್ಥ ಆಯ್ತು? ಎಲ್ಲ ಸರಿ ಅಂತ ಒಪ್ಲಕ್ಕೆ ಬರೋದಿಲ್ಲ. ಅದು ಸರಿಯಾದ ಮಾತ್ರಕ್ಕೇನೆ. ಇವತ್ತು ಎಲ್ಲ ಸರಿ ಇರಬೇಕಂತೂ ಯಾರ ವ್ಯಾಪ್ತಿ ಎಲ್ಲಿದೆ? ಈಗ ದೇವರಿಗೆ ಒಂದೇ ಹೇಳಬೇಕಾದ ಮಾತು, ಇನ್ಯಾರಿಗೂ ಆ ಸ್ವಾತಂತ್ರ್ಯ ಹೇಳೋ ದೇವ್ರಿಗೆ ಹೇಳಬೇಕು. ಅದು ಕಲ್ಪ್ಯ ಗೌರ ಇದೆ. ಆದ್ದರಿಂದ ದೊಡ್ಡಸ್ತಿಗೆ ಯಾಕೆ ಬಂದು ನಮ್ಮ ಸಿದ್ಧಾಂತಕ್ಕೆ ಅಂದರೆ, ನಮ್ಮ ಮಾತನ್ನು ಪ್ರಶ್ನೆ ಮಾಡು ನೀನು ಅಂತ ಹೇಳಿದ್ದೆ ನಾವು. ಗೊತ್ತಾಯ್ತಾ? ನಮ್ಮ ಮಾತನ್ನು ಪ್ರಶ್ನೆ ಮಾಡೇ ಒಪ್ಕೋ, ಹೊರತು ನೀನು ಏನು ಕೇಳಕ್ಕೆ ಹೋಗಬೇಡ, ಬ್ಲೈಂಡ್ ಫಾಲೋ ಮಾಡೋದೇ ಬೇಡ ಅಂತ ಹೇಳ್ತಾರೆ ಆಚಾರ್ಯ. ಈ ರೀತಿ ಓಪನ್ ಕೃಷ್ಣ ಅದೇ ಹೇಳಿದ್ಕೊ, ಯಥೇಚ್ಛಿತ ಸಾಕುರು. ಇಷ್ಟೆಲ್ಲ ಹೇಳಿದ್ದೇನೆ, ಯೋಚನೆ ಮಾಡೋ, ಇಷ್ಟ ಬಂದ ಮಾಡು ಅಂತ ಹೇಳಿದ್ದ. ಇದು ನಿಜವಾದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಅದರ್ ಥಿಂಗ್ಸ್ ಅಂದರೆ ಈ ಅರ್ಥದಲ್ಲಿ ತಗೋಬೇಕಾದ್ರೆ ಒತ್ತಾಯ ಮಾಡೋದೇ ಇಲ್ಲ ಎಲ್ಲೂ ಕೂಡ. ಅಷ್ಟೇ ಭಾಷೆ ನಿಶ್ಚಯ ಮಾಡು, ಒಬ್ಬರು ಫೇಲ್ ಆಗ್ತೀವಿ ಪರೀಕ್ಷೆಗೆ ಅಷ್ಟೇ, ಅದೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳಿದ್ರಾಗ ಹಾಗೆ ಕೆಲವರು ಕೆಳದೆ ಅಂತ ಆ ಲೆವೆಲಲ್ಲೂ ಕೆಳದಿರೋರಿದ್ದಾರೆ. ಕಲ್ಪ್ಯ ಗೌರವ ದೋಷೇಣ. ಆದ್ದರಿಂದ ನಾವೇನು ಒಪ್ಕೊಂಡಾಯ್ತು ಒಬ್ಬ ಮತಾಚಾರ್ಯನ ಅಂದರೆ, ಅವನೊಬ್ಬ ಪ್ರಾಮಾಣಿಕ, ಅವನು ಗೊತ್ತಿದ್ದೇ ಹೇಳಿದ್ದಾನೆ, ಅವನು ಮೋಸಗಾರನಲ್ಲ. ಇವೆಲ್ಲ ಅಶ್ಯೂ ಮಾಡ್ಕೋಬೇಕಷ್ಟೇ ನೀನು. ಪ್ರೂಫ್ ಏನೂ ಇಲ್ಲ ಅದಕ್ಕೆ. ಅವ್ನಿಗೆ ಗೊತ್ತಿರೋರು ನಾಲ್ಕು ಗೊತ್ತಿರೋರೆಲ್ಲ ಹೇಗೆ ಏರ್ಪಾಡು ಮಾಡಿರ್ತಾನೆ ಗೊತ್ತಾ? ಅವನು ಎಷ್ಟೋ ಸಾವಿರ ಕನ್ವರ್ಟ್ ಮಾಡಿ ಮೋಸ ಮಾಡ್ತಾರಂತೆ. ಮತ್ತೆ 1 ಗಂಟೆ ಲೆಕ್ಚರ್ ಕೊಟ್ಬಿಡ್ತಾರೆ. ಇಷ್ಟವರು ಎಲ್ಲ 100 ಎದ್ದು ಬಂದ್ಬಿಡ್ತಾರೆ. ಎಲ್ಲ ಅವ್ರ ಕಡೆ ಹೊಸ ಬರಲ್ಲ. ಉಳಿದ ಇದೆಲ್ಲ ಆಯಿತು, ಪುಸ್ತಕಗಳು ಬಂದಿದ್ದಾರೆ ಬೇಕೆಲ್ಲ. ಆಮೇಲೆ ನೋಡಿದ್ರೆ ಎಲ್ಲ ಅವ್ರ ಕಡೆ ಇವ್ರು ಆಗ್ತದೆ, ಇವರು ಆ ಗುಂಪು ಸೇರ್ಕೋತಾರೆ. ಆಮೇಲೆ ಆ ಗುಂಪು ಇವರು ಸೇರ್ಕೋತಾರೆ. ಇದೆಲ್ಲ ಅದೇ ದುಡ್ಡು ಕೊಟ್ಟು ಮಾಡೋದು ಒಂದು, ಈ ರೀತಿ ಒಂಥರ ಮೆಸ್ಮರೈಸ್ ಮಾಡೋದು ಇನ್ನೊಂದು ರೀತಿ. ಇವು ಯಾವುದು ಕೂಡ ಸಿದ್ಧಾಂತ ಆಗೋದಿಲ್ಲ. ಆಗ ನಾವೇ ಯಾತಕ್ಕೆ ಯೋಚನೆ ಮಾಡೋದು ಗೊತ್ತಾಗುತ್ತಾ? ನಂಬಿದೆ ಯಾರೂ ನಮಗೆ ಕೈ ಕೊಡೋ ಚಾನ್ಸ್ ಇದೆ. ನನ್ನನ್ನು ಪೂರ್ತಿ ನಂಬು ಅಂತ ಯಾರು ಹೇಳಿದ್ರೆ ಇಬ್ಬರು ಹೇಳ್ಬೋದು ಅಷ್ಟೇ, ದೇವರು ಆಚಾರ್ಯ ಇಬ್ಬರೇ. ಇನ್ಯಾರೇ ಹೇಳಿದ್ರು ಕೂಡ ನಮ್ಮನ್ನು ಮಾತಿದೆ, ಸ್ಪಷ್ಟ ಹೇಳ್ತಾರೆ. ವ್ಯಕ್ತಿಗಳನ್ನು ಪ್ರಮಾಣ ಅಂತ ತಿಳ್ಕೊಬೇಡಿ, ಅವರು ಹೇಳಿದ ವಿಷಯದ ಸಾಧಾರವಾಗಿದ್ದರೆ ಒಪ್ಪಿ ಅಷ್ಟೆ. ನಾವು ಟೀಕಾಟ್ ಜಯತೀರ್ಥರು ದೊಡ್ಡ ದೊಡ್ಡ ಜ್ಞಾನಿಗಳವರಲ್ಲ, ಆಚಾರ್ಯರು ಕ್ಲೈಮ್ಯಾಕ್ಸ್ ಅವರು. ಅಂತ ಪ್ರತಿ ಸರ್ತಿಯರು ಒಂದು ಪ್ರಮಾಣ ಕೊಡು, ಪ್ರತಿ ಸರ್ತಿ ಪ್ರಮಾಣ ಕೊಡು. ಬಹುಶಃ ಅವರಷ್ಟು ಪ್ರಮಾಣ ಕೊಡೋ ಯಾರೂ ಸಿಗೋದಿಲ್ಲ, ಅವರಷ್ಟು ಪ್ರಾಮಾಣಿಕರು ಯಾರೂ ಇಲ್ಲ ಇವತ್ತು. ಅದು ನಿಜವಾದ ಪ್ರಾಮಾಣಿಕತೆ. ಎಲ್ಲಿ ಯಾವ ಹತ್ತಿನಲ್ಲಿ ಅಶ್ಯೂವ್ ಮಾಡಿಕೊ ಅಂತ ಹೇಳ್ತಾರ, ಒಂದು ಕಡೆ ಕೂಡ ಆಚಾರ ಮಾತು ಉಪಯೋಗಿಸೋದಿಲ್ಲ. ನಾ ಹೇಳಿದ್ಮೇಲೆ ಆಯಿತು ಅಂತ ಒಂದು ತೂರು ಹೇಳೋದಿಲ್ಲ. ತಾವು ಸ್ವರೂಪ ಹೇಳೋದು ಕೂಡ ನಂಬ್ಕೊಡಿ ಅಂತ ಹೇಳೋದಕ್ಕಲ್ಲ, ಐಡೆಂಟಿಟಿ ಕಾರ್ಡ್ ಅಷ್ಟೇ ಹೊರತೋದು. ಅದ್ರ ಮೇಲೆ ನೀವು ನಂಬಬೇಕು ಅಂತ ಏನಿಲ್ಲ, ವಿಷಯದ ಮೇಲೆ ನಂಬಿ ಇದನ್ನು ಒಪ್ಪಬೇಕಾಗಿಲ್ಲ. ಹೌದು, ಮೋಸ ಮಾಡದಿರುವಿಕೆ ಮತ್ತು ಅದು ವಂಚನೆ ಇಲ್ಲದಿರುವಿಕೆ ಅಂತ ಅರ್ಥ. ಅದು ನಿನಗೆ ಗೊತ್ತು ಅಂತ ಹೇಗೆ ಹೇಳ್ತೀಯ ಫಸ್ಟ್? ಇದೀಗ ಇವನು ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೇಕಾದ್ರೆ ವ್ಯಾಲ್ಯೂ ಮಾಡೋನು ಏನಾಗಿರ್ಬೇಕು? ಅವ್ನು ಮೇಲಿರ್ಬೇಕು. ಅವನು ಸ್ಟೂಡೆಂಟ್ಸ್ ವ್ಯಾಲ್ಯೂ ಮಾಡಿ ಎಲ್ಲರೂ ನೋಡಿದ್ದೀರಾ ನೀವೀಗ? ಅದು ಎಲ್ಲ ಫ್ರೆಷರ್ಸ್ಗೂ ಕೊಡೋದಿಲ್ಲ ವ್ಯಾಲ್ಯೂ ಮಾಡೋದಕ್ಕೋಸ್ಕರ, ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅವರಿಗೆ. ಅದು ವ್ಯಾಲ್ಯೂಯೇಷನ್ ಕೂಡ ಸಾಮಾನ್ಯ ವಸ್ತು ಕೆಲಸ ಅಲ್ಲ ಅದು. ಬ್ರಹ್ಮತರ್ಕಂಚ ಭಗವಾನ್ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಪ್ರತ್ಯಕ್ಷ ಕಸ್ಯಚಿತ್ ಧರ್ಮೋ ವಸ್ತುತ್ವಾದಿತಿ ವ್ಯೋದಿತೆ ನ ಬುದ್ಧೋ ಧರ್ಮದರ್ಶಿ ಸ್ಯಾತ್ ಪೂಸ್ವಾದಿತ್ಯನುಮಾಹತಿ. ಆಗೊಂದು ಹೇಳ್ತಾರೆ, ಇಲ್ಲ ನಾನು ಹೀಗೆ ಹೇಳ್ತೇನೆ, ಧರ್ಮ ಅಂದಮೇಲೆ ಯಾರ್ಯಾರಿಗೊಬ್ರಿಗೆ ಕಾಣಲೇಬೇಕು. ನಮ್ಮ ಗುರುಗಳಿಗೆ ಕಂಡಿದೆ, ತಪ್ಪೇನು ಅಂತ ಕೇಳ್ತಾರೆ. ಧರ್ಮ ಯಾರ್ಯಾರು ಅಂತ ಕಾಣಬೇಕು. ನಮ್ಮ ಗುರುಗಳು ಕಂಡವರಿದ್ದಾರೆ ಅಂತ ಹೇಳ್ಬೋದಾ ಅಂತ ಕೇಳಿದರೆ ಅಲ್ಲ. ಯಾಕೆಂದರೆ ನಿಮ್ಮ ಗುರುಗಳು ಕಂಡಿದ್ದಾರೆ, ನಮ್ಮ ಗುರುಗಳು ಹಾಗೆ ಕಂಡಿಲ್ವಲ್ಲ. ಅವ್ರು ಬೇರೆ ರೀತಿ ಕಂಡಿದ್ದಾರೆ, ಮೇಲೆ ಏನಾಯ್ತು? ಆಪೋಸಿಟ್ ಕಂಡಿದ್ದಾರೆ. ಅಂದಮೇಲೆ ಏನಾಯ್ತು? ಇಬ್ಬರು ಸರಿ ಇರೋ ಚಾನ್ಸ್ ಇಲ್ಲ. ಒಬ್ಬರು ಕೈ ಕೊಡೋರು ಅಂತಾನೆ ಅರ್ಥ. ಇಬ್ಬರು ಕೈ ಕೊಡೋರೇ ಆಗಿರ್ಬೋದು, ಒಬ್ಬರಲ್ಲ ಇಬ್ಬರು ಕೈ ಕೊಡ್ಬೋದು. ಬಹುಶಾಖ ಹೆರಂತಾಶ್ಚ ಬುದ್ಧಯೋ, ಅವೆಲ್ಲ ಸಿಂಪಲ್ 1 ಸೆಂಟೆನ್ಸಸ್. ಯೋಚನೆ ಮಾಡ್ತಾ ಹೋದರೆ
ಕಂಟೆಂಟ್ ರಿಚ್ ಆಗಿರ್ತದೆ ಗೊತ್ತಾಯ್ತಾ ಚೆಕ್ ಸೈಜ್ ₹1 ಬರೆದ್ರು ಅದೇ ಚೆಕ್ಕೆ, 10 ಅದೇ ಚೆಕ್ ಸೈಜ್ ಮೇಲೆ ವ್ಯಾಲ್ಯೂ ಡಿಸೈಡ್ ಮಾಡಿದ್ರೆ ಆಗೋ ಹಾಗೆ. ಎಲ್ಲರ ಮಾತಿಗೂ ಒಂದೇ ರೀತಿ ಬೆಲೆ ಇರೋದಿಲ್ಲ. ಚೆಕ್ ಬರೆಯುವಂತಾರೆ ಸೈನ್ ಮಾಡೋದು, ಅವ್ರ ಬೆಲೆನೇ ಬೇರೆ ಇರ್ತದೆ. 10 ಲಕ್ಷ ಬರೋದು ಪೈಸೆ ಇಲ್ದೇ ಹಾಕೊಂಡು ವಾಪಸ್ ಬರೋದು ಇರ್ತದೆ, ಅದೇ ಬೇರೆ. ಆದರೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅದೆಲ್ಲ ಯೋಚನೆ ಮಾಡಬೇಕು. ಎಷ್ಟೋ ಕೇಸು ಸುಮ್ಮನೆ ಕೃಷ್ಣ ಕ್ರಿಯೇಟ್ ಆದ ಶ್ಲೋಕಗಳು ಕೂಡ ಸ್ವಲ್ಪ ಹುಷಾರಾಗಿದ್ದರೆ ಕೇಸ್ ಬರ್ತಾನೆ ಇರಲಿಲ್ಲ. ಇವು ಮಾಡಿದ ದೊಡ್ಡ ಥರಕ್ಕೆ ಎಷ್ಟು ಪೆನಾಲ್ಟಿ ಕೊಡಬೇಕಾಗತ್ತೆ. ಆಮೇಲೆ ಅಧರ್ಮವಾದಿನೋ ವಾಕ್ಯಂ ಅಪ್ರಯೋಜನವೇವಹಿ. ಅದಕ್ಕೆ ಆದ್ದರಿಂದ ಎಲ್ಲ ಮನುಷ್ಯರಿಗೂ ನಿಮ್ಮ ಗುರು ಮನುಷ್ಯ ಕಂಡಿದೆ, ನಮ್ಮ ಗುರು ಮನುಷ್ಯ ಅವನಿಗೆ ಕಂಡಿದೆ. ಇಬ್ಬರು ಒಂದೇ ರೀತಿ ಇಲ್ಲ ಹೋಯ್ತನಿಗೆ. ಒಂದೇ ರೀತಿ ಕಂಡ್ರೆ ಆಗ ಯಾವುದ್ರಲ್ಲಿ ಕಾಣಿಸ್ತಾ ಅದು ಓಕೆ. ಎಲ್ಲದರಲ್ಲೂ ಕಂಡಿದೆ ಆ ರೀತಿ ಇಲ್ಲ. ಕೆಲವರಲ್ಲಿ ಕಂಡಿರ್ಬೋದು, ಕೆಲವು ವ್ಯವಹಾರದಲ್ಲಿ ಭಾಳ ಸಾಚಾ ಇರ್ತಾರೆ, ಕೆಲವದಲ್ಲಿ ಇರೋದಿಲ್ಲ. ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಅದೇ ಹೇಳ್ತಿರೋದು ಬುದ್ಧ ಧರ್ಮದರ್ಶಿ ಅಲ್ಲ, ಅವ್ರು ಬುದ್ಧರು ಹೇಳ್ತಿದ್ದಾರೆ. ಬುದ್ಧ ಹೇಳಿದ ಸರಿ ರೀ, ವೇದ ಒಪ್ಪಿಲ್ಲ ಆದರೂ ಹೇಳ್ತಾರೆ ಅಂತ ಕೇಳಿ. ಅದಕ್ಕೆ ನಾವು ಹೇಳುತ್ತೆ ಬುದ್ಧ ಒಬ್ಬ ಮನುಷ್ಯ, ನಮ್ಮ ಗುರುಗಳು ನಾನು ಒಬ್ಬ ಮನುಷ್ಯನೇ, ನನಗೆ ಕಂಡಿಲ್ಲ ಅಂತ ಕೇಳ್ತೇವೆ ನಾವು. ಗೊತ್ತಾಯ್ತಾ? ಇವ್ರು ನೋಡಿ ಅಲ್ಲಿ ದೇವ್ರು ಕಾಣ್ತಾರೆ ಅಂತ ಹೇಳಿದ್ರೆ ಉಳಿದವ್ರಿಗೆ ಕಾಣಬೇಕದು. ಮೈಕ್ರೋಸ್ಕೋಪ್ ಕಾಣೋದಾದರೆ ಇಲ್ಲ ನಿಮ್ಗೆ ಹೇಳ್ಬೋದು, ಅದನ್ನು ಉಳಿದವ್ರು ಹೇಳಕ್ಕೆ ಬರಲ್ಲ ಆ ಮಾತನ್ನು. ದೇರ್ಫೋರ್ ಬುದ್ಧ ಧರ್ಮದರ್ಶಿ ಅಲ್ಲ, ಬುದ್ಧ ದೇವರು. ಆಧಾರ ಎಲ್ಲಿದೆ ಅದಕ್ಕೆ? ನಮ್ಮ ಗುರುಗಳು ದೇವರ ತಾನು ಹೇಳ್ತೇನಲ್ಲ, ನಾನೇ ದೇವರದ್ದು ಬೇರೆ ಹೇಳ್ತೀವಲ್ಲ, ಅದು ಇನ್ನೂ ಇದೆ. ಆದ್ದರಿಂದ ಅದು ಸರಿಯಲ್ಲ. ಅದು ಈ ವಾದಗಳೆಲ್ಲ ಇವರು ವಾದಗಳಲ್ಲಿ ಏನು ದಾರಿ ತಪ್ಪಿಸ್ಬಿಡ್ತಾರೆ, ಎಲ್ಲರೂ ಹೇಳಿಬಿಟ್ರು ಮಾಡಬಾರ್ದು. ಕರೆಕ್ಟಾಗಿ ಹೇಳಿದರೆ ಸುಮ್ಮನೆ ವಿದ್ವಾಂಸರ ಕೂತ ಹೇಳ್ಬೇಕು, ಚರ್ಚೆ ಮಾಡಿಬಿಟ್ರೆ ಕೇಳೋರಿಗೆಲ್ಲ ಜ್ಞಾನ ಬರುತ್ತೆ. ಬಟ್ ಎಲ್ಲರೂ ಹೋಗ್ಬಿಡ್ತಾರೆ ಮಾತಾಡ್ತಾ ಮಾಡ್ತಾ. ಅವಾಗ ಏನಾಗುತ್ತೆ ಅಂದರೆ ದಾರಿ ತಪ್ಪು ಹೋಗ್ಬಿಡ. ಟು ದಿ ಪಾಯಿಂಟ್ ಉತ್ತರ ಕೊಡಬೇಕು. ಇದು ಇಲ್ಲಿ ಕ್ವಶನ್ ಆನ್ಸರ್ಸ್ ಇರುತ್ತಲ್ಲ, ಆ ಥರ ಕೊಡಬೇಕು. ಅದು ಸರಿಯಲ್ಲ. ಇನ್ನು ಇದೆಲ್ಲ ತಂಟೆನೇ ಬೇಡ್ರಿ, ನಮ್ಮ ಚಾರ್ವಾಕ ಇದ್ದಾನೆ ಧರ್ಮನೇ ಬೇಕಿಲ್ಲ ಅಂತಾರಲ್ಲ, ಅವ್ನು ಹಿಡ್ಕೊಂಡ್ಬಿಟ್ರೆ ಅಂಥವ್ರು ತಾನೆ. ಧರ್ಮ ನಿರಪೇಕ್ಷವಾದ ರಾಜ್ಯ ಇರಬೇಕು, ಕಾನೂನು ಇಲ್ಲದೆ ಇರ್ತಕ್ಕಂಥ ರಾಜ್ಯ ಬೇಕು ಅಂದರೆ ಆಗೋ ಹಾಗೆ. ಸ್ಪಿರಿಚುವಲ್ ಕೋಡ್ ಆಫ್ ಕಾಂಡಕ್ಟೇ ಧರ್ಮ, ಈ ಸೋಷಿಯಲ್ಲೆಲ್ಲ ಇರೋದು ಕಾನೂನು ಅಷ್ಟೇ. ಸೊ ಇದನ್ನು ಒಪ್ಪದೆ ಹೋದರೆ ಇಲ್ಲಿ ಲಾಸ್ ಆಗೋದು, ಅದಕ್ಕೂ ಡೇಂಜರ್ ಇದ್ದೇ ಇದೆ ನಿಮಗೆ. ಅದೆಲ್ಲ ಗೊತ್ತಾದರೆ ತುಂಬ ಜನ ತಲೆ ಹಾಕಲ್ಲ ಅದ್ರಿಗೆಲ್ಲ. ಮತ್ತು ಯಾಕೆ ಗಂಡವರು ತಲೆ ಹಾಕ್ತಿದ್ದಾರೆ ಅಂದರೆ ಆ ರೀತಿ ಅವಕಾಶ ಕಲ್ಪಿಸಿಬಿಟ್ಟಿದ್ದಾರೆ. ತಿಳಿದವ್ರು ಎಲ್ಲೋ 4 ತಾರೀಕು ಮಾತಾಡ್ತಿರ್ತಾರೆ, ಹಾಗೆಲ್ಲ ಮಾತಾಡಬಾರ್ದು. ಬುದ್ಧಿಜೀವಿಗಳು ಧೈರ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮವ್ರು ಕೊಡೋದೇ ಇಲ್ಲ. ಜೋರು ಎಂಥ ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಕೊಟ್ಬಿಟ್ಟಿರ್ತಾರೆ. ಇವರು ಅದೇ ರೀತಿ ಕೊಟ್ಟರೆ ಎಫೆಕ್ಟ್ ಕ್ರಿಯೇಟ್ ಆಗೇ ಆಗುತ್ತೆ. ಯಾವ್ರಿಗೆ ಯಾಕೆ ನಮ್ಮ ಸವಾಸ ಅಂತ ಬಿಟ್ಬಿಡ್ತಾರೆ. ಮತ್ತು ಯಾರು ಉದ್ಧಾರಕ್ಕೆ ಬಂದಿರೋದು ನೀವಾಗಿದ್ರೆ? ಯಾರು ಉದ್ಧಾರಕ್ಕೆ ಬಂದಿರೋದು? ಸಮಾಜ ಉದ್ಧಾರಕ್ಕೆ ತಾನೇ ಬಂದಿರೋದು. ಇದ್ದ ಜಾತಿಗೆ ಅಂತ ಹೇಳಿಲ್ವಲ್ಲ ಆಚಾರ್ಯರು. ಯಾರೇ ಮಿಸ್ಗೈಡ್ ಆದರೂ ತಪ್ಪೇ. ಆ ಬಿಡ್ಸ ನಮ್ಮಲ್ಲಿ ಬೇಕು. ಅವನ ಅನುಕಂಪ ತೋರಿಸಿ ಆಚಾರ ಹೇಳ್ತಾರೆ, ಯಾರೇ ಬಂದರೂ ಕೂಡ ಅವರು ಪ್ರಾಮಾಣಿಕನಾಗಿದ್ದರೆ ಡ್ಯೂ ರೆಸ್ಪೆಕ್ಟ್ ಸಿಕ್ಕ ಅವ್ರು ಉತ್ತರ ಕೊಡಬೇಕು. ಅದು ಮೋಸಗಾರ ಅಂದರೆ ಬಿಟ್ಬಿಡಿ, ಆ ಯೋಚನೆ ಬೇಡ. ನಮಗೆ ಗುರುಗಳು ಪ್ರಾಮಾಣಿಕತೆ, ಶಿಷ್ಯರ ಪ್ರಾಮಾಣಿಕತೆ ಗೊತ್ತಾಗಲ್ಲ, ಗುರುಗಳು ಗೊತ್ತಾಗುತ್ತೆ ಇವತ್ತೆ. ಆ ರೀತಿ ಇಲ್ವೇ ಇವತ್ತು ಎಷ್ಟೋ ಜನ ಕೆಲಸ ಮಾಡೋದು. ಯಾರೋ ಒಬ್ರು ಹೇಳಿದ್ದಾರೆ ಪಾಪ, ಯಾರೋ ಒಬ್ರು ಬಾಡಿ ಮಡಿಲಿದ್ದೆ ನಾನು ಅಂತ ಅವ್ರು ಹೇಳಿದ ಕತೆ ಇದು. ಯಾರೋ ಒಬ್ರು ಕೇಳಿದೆ, ಬರೆಯಲ್ಲ ಟೈಮಲ್ಲಿ ಬರೀ ಸೈನ್ ಮಾಡಿ ಕೊಟ್ಬಿಟ್ಟೆ. ಕೇಳಿದ್ರೆ ಆಮೇಲೆ ನೋಡಿದ್ರೆ ಕೊಟ್ಟಿದ್ದೊಂದು ಬರ್ಕೊಂಡಿದ್ದೆ ಒಂದು ಆತ. ಎಷ್ಟು ಫಜಿತ ಆಗುತ್ತೆ, ನನಗೆ ದುಡ್ಡಿಲ್ಲಾಗಾಯ್ತು ಆಮೇಲೆ ಅಂತೇಳಿ ಪಾಪ ಹೇಳಿ. ಅಂದರೆ ನಂಬಿಕೆ ದ್ರೋಹ ಆಯ್ತಲ್ಲೇ. ಅವರ ಇದನ್ನು ದೊಡ್ಡ ಮೇಲೆ ಮಿಸ್ಯೂಸ್ ಮಾಡಿಕೊಂಡ ಆತ. ಈ ರೀತಿ ದಿನ ಬೆಳಗಾನೆ ಇಂಥ ಮಾತು ಬರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಏನೋ ತಮ್ಮ ಅಂತ ಯಾರಿಗೋ ಮನೆ ಕೊಟ್ಟೆ, ನನ್ನ ಮೇಲೆ ಕೇಸ್ ಹಾಕಿದ್ದಾನೆ ಈಗ ಅವನು. ಆಮೇಲೆ ನಿನ್ನ ಮನೆಯವರು ಬಿಡು ಅಂತ, ಅದು ಬೇರೆ. ಇದಲ್ಲ, ಆಮೇಲೆ ನನಗೆ ಕೊಡುವಂತೆ. ನನಗೆ ಅವನ ಮೇಲೆ ಒಂಥರ ಇದಿದೆ, ಹೇಳಿದರೆ ತಿಳ್ಕೊಳ್ಳೋದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಇಂಥ ಜನ ಸಿಕ್ಕಾಪಟ್ಟೆ ಜನ ಸಿಗ್ತಾರಲ್ಲ. ಇದು ನಮ್ಮ ಮೊದಲೇ ಹೇಳ್ತಾ ಇರೋದು, ನೋನ್ ವರ್ಡ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅನ್ನೋನ್ ವರ್ಡ್ ಬಗ್ಗೆ ಏನು ಹೇಳಿದ್ರು ಮೋಸ ಮಾಡ್ಬೋದು. ಧರ್ಮಾಭಾವೋಪಿ ನೋತೇನ ಪ್ರತ್ಯಕ್ಷ ಅವಗತಃ ಭವೆ. ಎಷ್ಟು ಸ್ವಾರಸ್ಯ ಇದೆ. ಒಬ್ಬ ವ್ಯಕ್ತಿಗೆ ಜ್ಞಾನ ಇಲ್ಲದೆ ಧರ್ಮ ಇಲ್ಲ ಅಂತಲೂ ಹೇಳಬಾರ್ದು. ಗೊತ್ತಾಯ್ತಾ? ಧರ್ಮ ಇಲ್ಲ ಅಂತ ಹೇಳೋದಕ್ಕೂ ಜ್ಞಾನ ಬೇಕು ಅವನಿಗೆ. ಅರ್ಥ ಆಯ್ತಾ? ಈಗ ಧರ್ಮ ಇದೆ ಅಂತ ಹೇಳೋ ಕಾಂಪಿಟೆನ್ಸ್ ಇದ್ದವನಿಗೆ ಧರ್ಮ ಇಲ್ಲ ಅಂತ ಹೇಳೋ ಕಾಂಪಿಟೆನ್ಸು ಗೊತ್ತಿರಬೇಕು. ಉದಾಹರಣೆಗೆ ಒಬ್ಬ ಕುರುಡ ಇದ್ದಾನೆ, ಅವನಿಗೆ ಯಾವ ಬಣ್ಣ ಅಂತ ಹೇಳೋ ರೈಟ್ ಇಲ್ಲ. ಗೊತ್ತಾಯ್ತಿಲ್ಲ? ಬೈ ಚಾನ್ಸ್ ಹೇಳಿದ್ರೆ ತಪ್ಪು, ಅವ್ನು ಫ್ಲುಕ್ ಅದ ಹೊರತು ಸಿದ್ಧಾಂತ ಅಲ್ಲ ಅವನಿಗೆ. ಅದಕ್ಕೆ ಅವನಿಗೆ ಯಾರನ್ನು ಮಾಡೋದಿಲ್ಲ, ಬೇರೆ ಸಬ್ಜೆಕ್ಟ್ನವನು ಎಕ್ಸಾಮಿನರ್ ಮಾಡಲ್ಲ. ಯಾತಕ್ಕೆ? ಅವನ ಸಬ್ಜೆಕ್ಟಲ್ಲಿ ಸೂಪರ್ ಅವನು, ಬೇರೆ ಸಬ್ಜೆಕ್ಟಲ್ಲಿ ಅಲ್ಲ. ಅವ್ನಿಗೆ ಕೊಡೋದಿಲ್ಲ, ಪೇಪರ್ ಅಕಸ್ಮಾತ್ ಕೊಟ್ಟರೆ ಪ್ರೂವ್ ಆದರೆ ಇಬ್ಬರು ಸಸ್ಪೆಂಡ್ ಆಗ್ತಾರೆ. ಅವ್ರು ಒಪ್ಕೊಳ್ಬಾರ್ದು, ಇವ್ರು ಕೊಡಬಾರ್ದು ಕೂಡ. ಎಷ್ಟೋ ಸತಿ ಆ ಥರ ಪ್ರಸಂಗ ಬಂದಿದೆ. ಅದೆಲ್ಲ ಬರ್ತಿರ್ತಾರೆ ವ್ಯಾಲ್ಯೂಯೇಷನ್ ಬಂದಾಗ.
ನಮ್ಮಲ್ಲಿ ಸಿಗ್ತಾಯಿಲ್ಲ ವ್ಯಾಲ್ಯೂರ್ಸು, ರಿಸಲ್ಟ್ ಅನೌನ್ಸ್ ಆಗಿದೆ, ನೀವೇ ಮಾಡಿಕೊಟ್ಬಿಟ್ಟು ಏನೋ ಒಂದು ಮ್ಯಾನೇಜ್ ಮಾಡೋದು, ನಾವು ಮಾಡೋದಿಲ್ಲ ಅಂತ ಮಾಡೋಕ್ಕೆ ಸಾಧ್ಯನೇ. ಅವಳಿಗೆ ಅನ್ಯಾಯ ಆಗಬಾರ್ದು. ಮತ್ತೆ ಕಡಿಮೆ ಬರೆದವನಿಗೆ ಹೆಚ್ಚು ಮಾರ್ಕ್ಸ್ ಕೊಡಬಾರ್ದು. ಹೆಚ್ಚು ಬರೆದ ಪಾಪ ಗೊತ್ತೇ ಕಡಿಮೆ ಹಾಕಿಬಿಟ್ರೆ ಮೋಸ ಆಗುತ್ತೆ, ಸಾಧ್ಯ ಇದೆ. ಏನಾರು ನೋಡಿ ಏನು ಮಾಡೋಕ್ಕೂ ಬರೋದಿಲ್ಲ. ನಮ್ಮ ಕಾಂಪಿಟೆನ್ಸ್ ಇಲ್ಲ ಅದರಲ್ಲಿ, ಅರ್ಥ ಆಯ್ತಾ? ಆ ಮಾತನ್ನು ಧೈರ್ಯವಾಗಿ ಹೇಳಬೇಕು. ಅದು ಪ್ರಾಮಾಣಿಕತೆ ಒಂದು ಹಂತದಲ್ಲಿ ಸರಿ ಹೋಗುತ್ತೆ. ಅದೇ ಮೋಸ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ವ್ಯಕ್ತಿಗಳನ್ನು ನಂಬಿ ಭಾಳ ಎಕ್ಸಲೆಂಟ್ ಇರ್ತಾರಲ್ಲ, ಹೈಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ಸೇ ಮೇಜರ್ ಆಕ್ಸಿಡೆಂಟ್ ಮಾಡಿರೋದು, ಗೊತ್ತಾಯ್ತಾ? ಮೇಜರ್ ಸಣ್ಣ ಪುಟ್ಟವರೆಲ್ಲ ಎಲ್ಲಿ ಬೋರ್ಡವ್ರೆಲ್ಲ ಅಲ್ಲಿ ಬಿಡೋದೇ ಇಲ್ಲ ಹೈವೇಗೆ, ಗ್ರೌಂಡಲ್ಲೇ ಸುತ್ತಾಕ್ತಿರ್ತಾರೆ ಅಷ್ಟೇ. ಅವರು 100 ಜನ ಕೊಲ್ಲಕ್ಕೆ ಬರಲ್ಲ ಅವರಿಗೆ. ಅದು ಮಾಡೋದು ಯಾರ ಕೆಲಸನ? ಹೈಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಅವರೆಲ್ಲ ಕೂಡ. ಆದ್ದರಿಂದ ಯಾವುದು ಕೂಡ ಕೌಂಟ್ ಆಗಲ್ಲ. ಹ್ಯೂಮನ್ ಯಾರು ನೀವು ಇಲ್ಲಿ ಹೋಗಿ ಆಪ್ರೇಷನ್ ಎಲ್ಲ ಮಾಡಿಸ್ಕೊತಿರಲ್ಲ, ಒಂದು ಬ್ರೋಚರ್ ಕೊಟ್ಟಿರ್ತಾರಂತ, ಅವ್ರು ಹೇಳ್ತಾರೆ ಎಲ್ಲ ಕೊಟ್ಬಿಟ್ಟು ಕೊನೆಗೆ ನಮ್ಮ ಮಿಸ್ಟೇಕ್ ಇದ್ದರೂ ಆಗ್ಬೋದು. ನೀವು ಓದಿಬೇಕಂದ್ರೆ ಸಾಮಾನ್ಯ ಅಯ್ಯಪ್ಪನ ಹೋದಾಗ ನಮ್ಮ ಮಿಸ್ಟೇಕ್ನಿಂದಲೂ ತಪ್ಪಾಗ್ಬೋದು. ಜಿನಾದ ಮಾತದು, ಏನು ತಪ್ಪಲ್ಲ. ಯಾಕೆ ಆ ಕಾಲಕ್ಕೆ ಅವನಿಗೆ ಏನಾಯಿತು ಪಾಪ. ಗೊತ್ತು, ಕೆಲವಂತೂ ಆಕ್ಷೇಪಣೆ ಸಿಕ್ಕಾಬಟ್ಟೆ ಮೈನ್ಯೂಟ್ ಇರ್ತದೆ. ಚೂರು ಹೆಚ್ಚು ಕಡಿಮೆ ಆದರೂ ಏನೇನೋ ಆಗೋಗ್ಬಿಡುತ್ತೆ. ಅವ್ರು ಒಪ್ಕೋತಾರೆ ಅದು ಹೌದು ನಮ್ಮ ತಪ್ಪು ಅಂತೆ. ಅದು ಮಾಡಿ ಕತ್ಲೆ ತಾವೇ ಗೊತ್ತಿಲ್ಲ ಪುಟ್ಟ 10 ಜನ ಸಿಗ್ತಾರೆ. ಅದೇ ಅಷ್ಟು ಮೂರ್ಖತನ ಬೇಡವಾ ಜನಕ್ಕೆ? ಎಂಥ ಸಿಗ್ತಾರೆ ಏನೇನೋ ಕಾರಣಕ್ಕೆ ಅಂತಾರೆ ಸೇರ್ಕೊಂಡ್ಬಿಡ್ತಾರೆ, ಹಾಗಾಗ್ತದೆ. ಈಗ ಆದ್ದರಿಂದ ಧರ್ಮ ಇಲ್ಲ ಅಂತ ಚಾರ್ವಾಕ್ ಹೇಳ್ತಾನಲ್ಲ, ಅವನೇನು ವತಿಯಿಂದ ನಮಗೆ ನಮಗಿದೆ ಅಂತ ನಮಗೆ ಕಾಣುತ್ತಲ್ಲ. ಹಾಗಿದ್ರೆ ಅರ್ಥ ಆಯ್ತಾ? ಈಗ ಇಬ್ಬರಿಗೆ ಎಲ್ಲರಿಗೂ ಒಂದೇ ರೀತಿ ಆಗಬೇಕಾಗಿತ್ತು. ಕಣ್ಣಿರೋ ಒಬ್ಬನಿಗೆ ಧರ್ಮ ಅಂತ ಕಾಣೋದಿಲ್ಲ ಅಂದರೆ ಅವನು ಸರಿ ಇಲ್ಲ ಅಂತ ಅರ್ಥ. ದೇರ್ಫೋರ್ ಒಂದು ವಸ್ತು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಆ ವಿಷಯದ ಬಗ್ಗೆ ತಿಳುವಳಿಕೆ ಇರಬೇಕು ಅವರಿಗೆ. ಎಷ್ಟೊತ್ತಕ್ಕೆ ಕೆಲವು ಎಕ್ಸ್ಪರ್ಟ್ ಕಮಿಟಿಗಳು ಹೇಳ್ತಾರೆ ನೋ ಬಡಿ ಈಸ್ ಎಲಿಜಿಬಲ್, ಯಾರಿಗೋ ಸೆಲೆಕ್ಟ್ ಮಾಡಬೇಕು ಆ ಥರ ಹೇಳಿದವರು ಇದ್ದಾರೆ ಪಾಪ. ಇವ್ರು ಯಾರೂ ರಿಕ್ವೈರ್ಡ್ ಬರೋದಿಲ್ಲ ಇವರಿಗೆ. ಅದು ತಪ್ಪಲ್ಲ, ಅದು ಕರೆಕ್ಟ್. ಇವರೇ ತೀರ್ಮಾನ ಮಾಡಿ ಅವ್ರು ಹೇಳಬೇಕಲ್ಲ. ದೇರ್ಫೋರ್ ಧರ್ಮ ಇಲ್ಲ ಅಂತ ಹೇಳೋದಕ್ಕೆ ಕೂಡ ಅವ್ರಿಗೆ ಜ್ಞಾನ ಬೇಕು. ಆ ಜ್ಞಾನ ನೀನೇನು ಗೊತ್ತಿ ಮಧ್ಯೆ, ಅರ್ಥ ಆಯ್ತಾ? ಈಗ ಅತಃ ಇಷ್ಟೆಲ್ಲ ಬಂದ ಮೇಲೆ ಧರ್ಮಾಭಾವೋಪಿ ನೋತೇನ ಪ್ರತ್ಯಕ್ಷಾವಗತೋ ಭವೇತ್. ಸೊ ಧರ್ಮಾದಿಗಳ ಇರುವಿಕೆ ಹೇಗೆ ಎಲ್ಲರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿಯಲ್ಲಿ ಧರ್ಮ ಇಲ್ಲ ಅಂತ ಹೇಳೋ ಹಕ್ಕು ಕೂಡ ಯಾರಿಗೂ ಇಲ್ಲ. ಇದನ್ನು ಧರ್ಮ ಅಂತ ಹೇಳಬೇಕಾದ್ರೂ ಆಧಾರ ಕೊಟ್ಟು ಹೇಳಬೇಕು, ಇದು ಧರ್ಮ ಅಲ್ಲ ಅಂತ ಹೇಳ್ಬಾರು ಆಧಾರ ಕೊಟ್ಟೇ ಹೇಳಬೇಕೆ ಹೊರತು ಯಾವ ಕಣ್ಣು ಮುಚ್ಕೊಂಡು ಕೊಟ್ಟರೆ ಒಪ್ಪೋದಿಲ್ಲ. ಇವತ್ತು ಯಾರೇ ಒಂದು ಒಪಿನಿಯನ್ ಕೊಟ್ಟಾಗಲೂ ಕೂಡ ಸುಮ್ಮನೆ ಕೊಡೋದಿಲ್ಲ ಒಪಿನಿಯನ್ನ. ಜಡ್ಜ್ಮೆಂಟ್ಗೂ ಏನು ಕ್ಲೋಸ್ ಮಾಡಿರ್ತಾರೆ, ಡೀಟೇಲ್ಸ್ ಎಲ್ಲ ಹೇಳಿರ್ತಾರೆ, ಎಲ್ಲ ಕೊಟ್ಟು ಬರೆದಿರ್ತಾರೆ. ಇದು ಜಡ್ಜ್ಮೆಂಟ್ ಆಗೋದಿಲ್ಲ. ಅದು ಬೆಳೆಸ ಅದು ಮೈನಸ್ ಪಾಯಿಂಟ್. ಕಾರಣ ಕೊಟ್ಟಿಲ್ಲ ಆದ್ದರಿಂದ ಇನ್ವ್ಯಾಲಿಡ್ ಜಡ್ಜ್ಮೆಂಟ್ ಆಗಿಬಿಡುತ್ತೆ ಅಷ್ಟೆ. ಪ್ರತಿಯೊಬ್ಬರು ಕಾರಣ ಕೊಟ್ಟೇ ಹೇಳಬೇಕು. ಹಾಂ ಏನು ಏನು ಸುಲಭ ಹೇಳ್ತೀನಿ ಕೇಳಿ. ಕಳ್ಳತನ ಮಾಡಬಾರ್ದು ಅಂತ ಇವತ್ತು ಮಾಡಿದ್ದೇನೆ, ಆರಾಮಾಗಿದ್ದೇನೆ, ಏನಾಗಿದೆ ನನಗೆ ಅಂತ ಕೇಳ್ತಾನೆ. ಅವಾಗ ಹೌದಾ ನಾನು ಇನ್ನೂ ಶುರು ಮಾಡ್ತೀನಿ ಅಂತಾರಷ್ಟೆ. ಆಗ ಕಾಣೋದಿಲ್ಲ, ಬಟ್ ಅದು ಕಾಣೋದು ಆಮೇಲೆ. ಇವತ್ತೆಲ್ಲ ನೀರು ಕುಡಿತಾರೆ, ಆ ಕ್ಷಣ ಕಾಲರು ಬರಬೇಕಾಗಿಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್. ಇನ್ನೂ ಅದೆಲ್ಲ ಒಪ್ಕೊಳ್ತಾರೆ, ಇದನ್ನು ಡಾಕ್ಟರ್ಸೇ ಒಪ್ಕೊತಾರೆ. ಒಂದು 100 ಜನ ಒಂದು ನೀರು ಕೊಡ್ತಿದ್ದಾರೆ, ಅಲ್ಲ 90 ಜನಕ್ಕೆ ಕಾಲರ ಬಂದಿದೆ, 10 ಜನಕ್ಕೆ ಬರಲಿಲ್ಲ. ಯಾತಕ್ಕೆ? ಇಮ್ಯುನಿಟಿ ಜಾಸ್ತಿ ಇತ್ತು, ಒಂದು ಕಾರಣ ಕೊಡು. ಮತ್ತೆ ಈಗ ಇವ್ರಿಗೆ ಯಾಕೆ ಇರಲಿಲ್ಲ, ಅದಕ್ಕೋಗಿ ಒಂದು ಕಾರಣ ಕೊಡಬೇಕು. ಕೊನೆಗೆ ಎಂಡ್ ದೇವ್ರ ಸಂಕಲ್ಪ, ಅಲ್ಲಿ ಹೋಗ್ಲೇಬೇಕಿದ್ರೆ ಕೆಲಸ ಆಗೋದಿಲ್ಲ. ಎಷ್ಟೇ ನೀವು ಕೊಡಿ, ಅದು ಆ ಕಾಜ್ ಎಫೆಕ್ಟ್ ಮಾಡೇ ಗ್ಯಾರಂಟಿ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಅಲ್ಟಿಮೇಟ್ ಕಾಸ್ ಅಂದರೆ ಯಾರು? ದೇವರೇ, ಬೇರೆ ಅಲ್ಲ. ಅದೆಲ್ಲ 4 ಎಕ್ಸಾಂಪಲ್ ಹೇಳಕ್ಕೆ ಹೋದಾಗ ಅವ್ರಿಗೆ ಮೊದಲು ಒಪ್ಪೋದಿಲ್ಲ, ಯಾರು ಕೂಡ ತಕ್ಷಣ ಯಾರೂ ಒಪ್ಪೋದಿಲ್ಲ. ಅದು ತಲೆ ಕೆಲಸ ಶುರು ಮಾಡುತ್ತೆ. ಈ ಒಂದು ಪಾಯಿಂಟು ಇದೆ. ಇವತ್ತು ಸಿದ್ಧಾಂತ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ? ಬರೀ ಆಚರಣೆ ಒಂದು ಲಾಂಛನ ಧಾರಣೆ ಇಷ್ಟೇನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ವೇ ಅಲ್ಲ. ಯೂನಿಫಾರ್ಮ್ ಪೊಲೀಸ್ ಕೆಲಸಕ್ಕೆ ಎಲಿಜಿಬಿಲಿಟಿನಾ? ಅಲ್ಲ. ಪೊಲೀಸ್ ಆದಮೇಲೆ ಎಲಿಜಿಬಿಲಿಟಿ ಅದು ಹಾಕ್ಕೊಂಡ್ರೆ ಎಲಿಜಿಬಿಲಿಟಿ ಬರೋದಿಲ್ಲ. ಇವತ್ತು ನಮ್ಮಲ್ಲಿ ಹಾಗಾಗ್ಬಿಟ್ಟಿದೆ, ಯಾಂತ್ರಿಕವಾದ ಇದು ಬಂದುಬಿಟ್ಟಿದೆ. ಆ ರೀತಿ ಬಂದರೆ ಎಲ್ಲಿ ಏನು ಹೇಳಬೇಕು ಅಷ್ಟು ಹೇಳಿದರೆ ನಿಜವಾಗಲೂ ಕೂಡ ಪರಿವರ್ತನೆ ಮಾಡೋದಕ್ಕೆ ಆಚಾರ ಭಾರಿ ದೊಡ್ಡವ್ರು ಬಿಟ್ಬಿಡಿ. ಅವರೆಲ್ಲ ತಮ್ಮ ಮೇಷ್ಟ್ರ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಕೂಡ ಮೇಷ್ಟ್ರ ಹೌದಲ್ಲ, ಆಸೆದ್ದಿದ್ದರೆ ಸಾಕು. ತಾನು ಏನೂ ಅಲ್ಲ ಅಂತ ಹೇಳ್ಕೊಂಡ್ರೆ ಮತ್ತೆ ಮೇಷ್ಟ್ರ ಹಾಕೋದು. ಹಾಗೆ ಅವನಿಗೊಂದು ಜವಾಬ್ದಾರಿ ಇದೆ, ತನಗೊಂದು ಜವಾಬ್ದಾರಿ ಇದೆ. ಈ ಸ್ತೋತ್ರ ಪಾಠ ಹೇಳೋದು ಗುರುಗಳೇ. ನಾನು ಏನು ಸ್ತೋತ್ರ ಪಾಠ ಹೇಳ್ಕೊಡ್ತೀನಿ. ಕೆಲವು ಯಾವುದೋ ಊರಿಗೆ ಹೋಗಿದ್ದೆ, ಅದು ಸುಮಾರು ಪಂಡಿತರೇ ಪಾಪ ಅವ್ರು ಹೇಳಿದರು ನಾನು ಯಾವ ಪಾಠನೂ ಮಾಡೋದಿಲ್ಲ. ಸಂಧ್ಯಾ ಉಪನಯನಾದವ್ರಿಗೆ ಸಂಧ್ಯಾನ ಹೇಳ್ಕೊಳ್ಳೋದಷ್ಟೇ ನನ್ನ ಕೆಲಸ. 1000 ಜನಕ್ಕೆ ಹೇಳ್ಕೊಟ್ಟಿದ್ದೇನೆ. ಬಂದಮೇಲೆ ಅವ್ರು ತಿಂಗಳಿಗಟ್ಟಲೆ ಬರಬೇಕು ನನ್ನ ಹತ್ರ, ಪರ್ಫೆಕ್ಟ್ ಮಾಡೇ ಕಳ್ಸೋದು ನಾನು. ಇನ್ಫ್ಯಾಕ್ಟ್ ಅದು ವಂಡರ್ಫುಲ್ ವರ್ಕ್. ಅದು ಪ್ರೈಮರಿ ಎಜುಕೇಷನ್ನಿಗೆ ನಾವು ಕಡಿಮೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಪ್ರೈಮರಿ ಎಜುಕೇಷನ್ ಫೌಂಡೇಶನ್ ಇದೆ ಆ್ಯಕ್ಚುಲಿ.
ಇವತ್ತು ನಿಮಗೆ ಗೊತ್ತು ಫೌಂಡೇಶನ್ ಪ್ರೈಮರಿ ಎಜುಕೇಷನ್ ಕಾಸ್ಟ್ಲಿಯೆಸ್ಟ್ ಎಜುಕೇಷನ್ ಪ್ರೈಮರಿ ಇವತ್ತು. ಒಳ್ಳೆ ಎಜುಕೇಷನ್ ಬೇಕು ಅಂತ ಕೇಳಿದರೆ ಇಂಜಿನಿಯರಿಂಗ್ ಮೆಡಿಕಲ್ ಭಾರಿ ಚೀಪ್ ಆ ಲೆಕ್ಕದಲ್ಲಿ. ಯಾಕಂದರೆ ಅದಿದೆ, ಇದಕ್ಕೆ ಕೇಳಿದ್ದೇ ಕೊಡಬೇಕು, ಇದಕ್ಕೆ ಪ್ರಿಸ್ಕ್ರೈಬ್ಡ್ ಫೀಸ್ ಇಲ್ಲ. ಆ ಕಾಲಕ್ಕೆ ಬೇಸಿಕ್ಸ್ ಎಲ್ಲ ಗೊತ್ತಾಗೋದಾಗ ಅರ್ಥ ಆಯ್ತಾ. ಇವತ್ತು ಅಲ್ಲೇ ನಾವು ತಪ್ಪಿರು, ಪ್ರೈಮರಿ ಎಜುಕೇಷನ್ ನಮ್ಮಲ್ಲಿ ಇಲ್ಲವೇ ಇಲ್ಲ, ಅದರಿಂದಾಗಿನೇ ಇವನು ತಿಳಿದಿದ್ದೇ ಎಜುಕೇಷನ್ ಆಗಿಬಿಡುತ್ತೆ. ಮತ್ತೆ ಅದಕ್ಕೆಲ್ಲ ಮನೆಯಲ್ಲೇ ಶುರು ಮಾಡಬೇಕು. ಇನ್ನೊಬ್ಬರ ಮೇಲೆ ಭಾರ ಹಾಕೋರ ಬದಲು ನಾವೇ ಪ್ರಯತ್ನ ಪಡಬೇಕೆ ಹೊರತು ಅವ್ರು ಮಾಡಿ ಇವ್ರು ಮಾಡ್ಕೊಂಡು ಯಾರು ಮಾಡೋದೇ ಇಲ್ಲ. ಹಾಂ ಇವತ್ತು ಎಲ್ಲ ಮತ್ತವರು ಮಿಕ್ಸ್ ಆಗಿಬಿಡ್ತಾರೆ, ಗೊತ್ತಾಯ್ತಿಲ್ಲ. ಆ ಕಾಲಕ್ಕೆ ಬೇಕೋ ಮಾತಾಡ್ಬಿಡ್ತಾರೆ, ಆ ಕಾಲಕ್ಕೆ ಯಾವ ಮತ ಹೇಳಿದ್ರೆ ನಡೆಯುತ್ತೋ ಆ ಮತ ಹೇಳಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ಎಲ್ಲಿ ಚಾರ್ವಾಕ ಅಷ್ಟೇ ಹೊರತು ಇವತ್ತು ಎಲ್ಲರಲ್ಲೂ ಎಲ್ಲ ಕಂಟೆಂಟು ಇದೆ. ಅಂಥ ಕಂಟೆಂಟ್ ಯಾವುದೋ ಮಿಕ್ಸ್ ಆಗಿದ್ರೆ ನಮ್ಮಲ್ಲಿ ಮಾತ್ರ. ಯಾಕೆಂದ್ರೆ ಎಲ್ಲದಕ್ಕೂ ಆಧಾರ ಕೊಟ್ಟಾಗ ಪ್ರಶ್ನೆ ಬರೋದಿಲ್ಲ. ಒಂದು ಸ್ಟೇಜಲ್ಲಿ ಆಧಾರ ಅವಾಯ್ಡ್ ಮಾಡಿಬಿಡ್ತಾವೆ. ಇಷ್ಟು ಹೇಳಿದ್ಮೇಲೆ ನಮ್ಮದಿಲ್ಲಪ್ಪ ಏನು ಮಾಡ್ಬೇಕು ಅದಕ್ಕೀಗ? ಇಷ್ಟು ಹೇಳಿದ್ರು ಒಪ್ಪೋದಿಲ್ಲ ಅಂತ ಕೇಳಿದರೆ ಇಕ್ಕಟ್ಟಿನ ಪ್ರಸಂಗ ಬಂದ್ಬಿಡುತ್ತೆ. ಅವ್ನು ಹೇಳ್ಬೇಕು ನ್ಯಾಯವಾಗಿ, ಹೌದು ನಂಬರ್ಕ್ ಆಗೋದಿಲ್ಲ ಈ ವಿಷಯದ, ನೀವೇ ಹೇಳಿಕೊಟ್ಟಿದ್ದೀರ ಅಂತ ಹೇಳ್ಬೇಕಾದ್ರೆ ಆ ಧೈರ್ಯ ಬರೋದಿಲ್ಲ. ಅದು ಮುಗೀತು. ಆದ್ದರಿಂದ ನಾವೀಗ ಧರ್ಮಾಚರಣೆನೇ ಒಪ್ಪಲೇಬೇಕು. ಕಾನೂನು ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೇಗೋ ಧರ್ಮ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೊಂದು ಕಾಮನ್ ಸೋರ್ಸ್ ಬೇಕು, ಅಥೆಂಟಿಕ್ ಸೋರ್ಸ್ ಬೇಕು. ಅಂಥ ಸೋರ್ಸ್ ಇರೋದು ವೇದ ಒಂದೇ. ಅದ್ರ ಯಾವ ವಿರೋಧಗಳು ಇಲ್ಲ. ನೀವೇನು ಜಾತಿ ಗೀತಿ ಯಾರು ನೀವು ಮಾಡ್ಕೊಂಡಿರೋದಷ್ಟು ಬೈಲಕ್ಕೆ ನೀವು ಸೃಷ್ಟಿ ಮಾಡಿದ್ದಾರೆ ಹೊರತು ಯಾವುದು ಕೂಡ ಅದರಲ್ಲಿ ಇಲ್ಲ. ಎಲ್ಲ ಯೂನಿವರ್ಸಲ್ ರ್ಯಾಷನಲ್ ಥಾಟ್ಸ್ ಇರೋದೇ ಹೊರತು ಬೇರೆ ಇಲ್ಲ ಅಂತ ಹೇಳಿದರೆ ಒಪ್ಕೋತಾರೆ. ಇವತ್ತು ಕೂಡ ಎಷ್ಟೋದೇ ನಿಮಗೆ ಗೊತ್ತಿಲ್ಲ, ತುಂಬ ಬಿಧರ್ಮೀಯರು ಪ್ರೊಫೆಸರ್ಸ್ ಆಫ್ ಸಂಸ್ಕೃತ ಅವರೆಲ್ಲ ಕೂಡ, ಗೊತ್ತಾಯ್ತಾ? ಸಂಸ್ಕೃತ ಪ್ರೊಫೆಸರ್ಸ್ ಆಗಿದ್ದಾರೆ. ಇವ್ರು ಕಂಡ್ರೆ ಭಾರಿ ಲೇಖು ಕೂಡ ಮಾಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಒಪ್ಪದೇ. ಇವತ್ತು ನಮ್ಮಲ್ಲೇ ಕಡಿಮೆ ಜನ ಓದ್ತಿರೋದು, ಆ ಲೆಕ್ಕದಲ್ಲಿ ಬೇರೆ ತುಂಬ ಜನಕ್ಕೆ ಆಸಕ್ತಿ ಇದೆ. ಅತಃ ಸಂಶಯ ಸಂಪತ್ತೋ ವಾಕ್ಯಂ ಪ್ರತ್ಯಕ್ಷವತ್ ಪ್ರಮಾ ಶಕ್ತಿಶ್ಚೈವಾನ್ವಿತೆ ಸ್ವಾರ್ಥೆ ಶಬ್ದಾನಾಂ ಅನುಭೂಯತೆ. ಆ ವಾಕ್ಯ ಏನು ಮುಗೀತು ಅಂದರೆ ಒಟ್ಟಿನ ವೇದಗಳು ಸರ್ವಸಮ್ಮತವಾದ ಪ್ರಮಾಣ, ಹೇಳಿದ್ದನ್ನು ಒಪ್ಪಬೇಕು, ಬೇಡ ಅಂಥೇಳಿ ಬಿಡಬೇಕು, ಇಷ್ಟೇ ಹೊರತು ಬೇರೆ ದಾರಿ ಇಲ್ಲ ಅಂಥೇಳಿ ಅದು ಹೇಳಿದ್ದು ಮುಖ್ಯವಾಗಿ ದೇವರನ್ನಾದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅಲ್ಲಿ ಮತ್ತೆ ವಾಪಸ್ ಪಲ್ಲವಿ. ಅದು ಇಡೀ 564 ಬ್ರಹ್ಮಸೂತ್ರಗಳಿಗೂ ಕೂಡ ಮೊದಲನೇ ಸೂತ್ರ ಪಲ್ಲವಿ. ಪ್ರತಿ ಅಧಿಕರಣ ಹೇಗೆ ಮುಗಿಸ್ಬೇಕು ಅದಕ್ಕೆ ಅದು ಹೇಳ್ಬೋದು. ಅದು ಹರಿದಾಸರ ಹಾಡು ಪಲ್ಲವಿ ಹೇಗೆ ಹೇಳ್ತೀವಿ ಹಾಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲಿ ಎಂಡಾಗಬೇಕು. ಅದಿರಲಿ, ನಾಳೆ ದಿವಸ ಮುಂದಿನ ಭಾಗ ಇನ್ನೇನು ಪ್ರಶ್ನೆ ಬರುತ್ತೆ ಮುಂದೆ ಹೇಳ್ತಾನೆ. ಅವ ಶಬ್ದ ಒಪ್ಪೋದಿಲ್ಲ, ಅವನಿಗೆ ಗಲಾಟೆ ಮಾಡ್ತಾನೆ. ಶಬ್ದ ಕೇಳೋ ಶಕ್ತಿ ಎಲ್ಲಿಂದ ಬಂತು, ಎಲ್ಲಿಂದ ಹೇಳುತ್ತೆ, ಎಲ್ಲ ಇರಲೇಮೆಂಟ್ ಅದು. ಬಟ್ ನಾವು ಬಿಡೋದಿಲ್ಲ ಅದನ್ನು. ಈಗ ಬರುತ್ತೆ ಅಂತ ಹೇಳೇ ಹೇಳ್ತೀವಿ. ಅದು ಗೊತ್ತಿಲ್ಲದೇನೂ ಫಾಲೋ ಮಾಡೋಕ್ಕೆ ಬರುತ್ತೆ, ಗೊತ್ತಿದ್ರೆ ನೀವು ಖುಷಿಯಿಂದ ಮಾಡ್ಬೋದು ಅಷ್ಟೇ.